ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ಕ್ಲಾಸಲ್ಲಿ ನಾವು ಅಗ್ನಿವೀರ ಎಕ್ಸಾಮ್ಗೆ ಸಂಬಂಧಪಟ್ಟಂತೆ ರಿವಿಷನ್ ಕ್ಲಾಸಸ್ಗಳು ಮಾಡ್ತಾ ಇದ್ವಿ. ಇವತ್ತೇನಿದೆ ನಾವು ಆವ್ರೇಜ್ ಚಾಪ್ಟರ್ನ ನೋಡೋಣ. ಇವತ್ತಿನ ಕ್ಲಾಸಲ್ಲಿ ನಾವು ಆವ್ರೇಜ್ ಚಾಪ್ಟರ್ನ ರಿವಿಷನ್ ಮಾಡೋಣ. ಏನಿದೆ ಇದರಲ್ಲೂ ಕೂಡ ಒಂದು 6 to 7 ಟೈಪ್ಸ್ ಬರುತ್ತೆ. ಆ ಎಲ್ಲ ಟೈಪ್ಗಳನ್ನು ಇವತ್ತು ಕವರ್ ಮಾಡ್ಕೊಂಡು ಹೋಗೋಣ. ಇನ್ನು ಯಾರೆಲ್ಲ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಬೇಗ ಸಬ್ಸ್ಕ್ರೈಬ್ ಮಾಡಿ. ಟೆಲಿಗ್ರಾಮ್ ಚಾನಲ್ ಯಾರೆಲ್ಲ ಜಾಯ್ನ್ ಆಗಿಲ್ಲ ಈ ಕ್ಲಾಸ್ನ ಕೆಳಗೆ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಇರುತ್ತೆ, ಹೋಗಿ ಜಾಯ್ನ್ ಆಗಿ. ನಿಮಗೆ ಈ PDF ವಿತ್ ಆನ್ಸರ್ ಜೊತೆ ನನ್ನ ಟೆಲಿಗ್ರಾಮ್ ಚಾನಲಲ್ಲಿ ನಾನು ಕ್ಲಾಸ್ ಅಪ್ಲೋಡ್ ಆದಮೇಲೆ ಸೆಂಡ್ ಮಾಡಿರ್ತೀನಿ. ಕ್ಲಾಸಲ್ಲಿ ಕ್ವಶನ್ನ ಇಂಗ್ಲೀಷಲ್ಲೂ ಕೂಡ ಹಾಕಿ ಅಂತ ಭಾಳ ಜನ ಕೇಳ್ತಾ ಇದ್ರಿ, ಹಾಗಾಗಿ ನಾನು ಇವತ್ತಿಂದ ಕ್ವಶನ್ಸ್ನ ಇಂಗ್ಲೀಷಲ್ಲೂ ಕೂಡ ಹಾಕೊಂಡು ಬರ್ತೀನಿ. ಇದು ಇಂಗ್ಲೀಷ್ ಆ್ಯಂಡ್ ಕನ್ನಡ ಎರಡರಲ್ಲೂ ಇರುತ್ತೆ ಇದು ಕ್ವಶನ್ನು ಕ್ಲಾಸಸ್ಸು. ಇವತ್ತಿನ ಕ್ಲಾಸ್ ಸ್ಟಾರ್ಟ್ ಮಾಡೋಣ. ಏನಿದೆ ಮೊದಲನೇ ಕ್ವಶನ್ ನೋಡೋಣ. ಏನಿದೆ ಕ್ವಶನ್ನು, 9 ಜನರ ಸರಾಸರಿ ತೂಕ 25 kg ಆಗಿದೆ. ಒಬ್ಬ ವ್ಯಕ್ತಿಯು ಹೊಸದಾಗಿ ಈ ಗುಂಪಿಗೆ ಸೇರಿದರೆ ನಂತರ ಹೊಸ ಸರಾಸರಿ 26 kg ಆಗುತ್ತದೆ. ಹಾಗಾದರೆ ಹೊಸದಾಗಿ ಸೇರಿದ ಮನುಷ್ಯನ ತೂಕ ಎಷ್ಟು ಅಂತ ಕೇಳಿದ್ದಾರೆ. ಮೊದಲು ಏನು ಹೇಳಿದ್ದಾರೆ, 9 ಜನರ ಸರಾಸರಿ ತೂಕ ಎಷ್ಟು ಹೇಳಿದ್ದಾರೆ, 25 ಅಂತ ಹೇಳಿದ್ದಾರೆ. ಮೊದಲು ನಾವು ಈ 9 ಜನರ ಒಟ್ಟು ತೂಕ ಎಷ್ಟಾಗುತ್ತೆ ಅನ್ನೋದನ್ನ ಕ್ಯಾಲ್ಕುಲೇಟ್ ಮಾಡ್ಕೊಳ್ಳೋಣ. ಎಷ್ಟಿದೆ, 9 ಜನ 25 kg ಅಂತ ಹೇಳಿದ್ದಾರೆ. 25 kg 9 ಜನ ಎಷ್ಟಾಗುತ್ತೆ, 9 5 45, 4 10 5, ನೆಕ್ಸ್ಟ್ 9 2 18, 18 4 ಎಷ್ಟಾಗುತ್ತೆ, 22 ಆಗುತ್ತೆ. 22 9 ಜನರ ಒಟ್ಟು ತೂಕ ಎಷ್ಟಾಯಿತು, 225 kg ಆಯಿತು. ನೆಕ್ಸ್ಟ್ ಏನು ಹೇಳಿದ್ದಾರೆ ಕ್ವಶನ್ನಲ್ಲಿ, ಗುಂಪಿಗೆ ಹೊಸದಾಗಿ ಒಬ್ಬ ಸೇರ್ತಾನಂತೆ, ಅವಾಗ ಎಷ್ಟಾಗುತ್ತೆ, ಗುಂಪಿನ ಸರಾಸರಿ 26 kg ಆಗುತ್ತಂತ ಹೇಳ್ತಿದ್ದಾರೆ. ಎಷ್ಟಿತ್ತು, 25 ಇತ್ತು, 26 ಆಗುತ್ತಂತೆ, 26. ನೆಕ್ಸ್ಟು ಒಬ್ಬ ವ್ಯಕ್ತಿ ಹೊಸದಾಗಿ ಸೇರ್ತಾನಂದರೆ ಆಲ್ರೆಡಿ 9 ಜನ ಇದ್ದರು, ಮತ್ತೆ ಒಬ್ಬ ಸೇರಿದರೆ ಎಷ್ಟು ಜನ ಆಗ್ತಾರೆ, ಟೋಟಲ್ 10 ಜನ ಆಗ್ತಾರೆ. 26 × 10 ಎಷ್ಟಾಗುತ್ತೆ, 26 1 26, 1 0ಗೆ 0. ಈಗ ನಾವು ಹೊಸದಾಗಿ ಸೇರಿದ ಒಬ್ಬ ವ್ಯಕ್ತಿಯ ತೂಕ ಎಷ್ಟು ಅಂತ ಕಂಡುಹಿಡಿಬೇಕಂದ್ರೆ ಏನು ಮಾಡಬೇಕು, 10 ಜನರ ಒಟ್ಟು ತೂಕದಲ್ಲಿ ನಾವು 9 ಜನರ ಒಟ್ಟು ತೂಕವನ್ನು ಮೈನಸ್ ಮಾಡಿದಾಗ ಆ ಒಬ್ಬ ಏನಿದ್ದಾನೆ ಹೊಸದಾಗಿ ವ್ಯಕ್ತಿ ಬಂದವು ಸೇರಿದಾನು ಗುಂಪಿಗೆ, ಅವನದು ತೂಕ ಎಷ್ಟು ಅನ್ನೋದು ಗೊತ್ತಾಗುತ್ತೆ. ಈಗ ಒಟ್ಟು 10 ಜನರ ಒಟ್ಟು ತೂಕ ಎಷ್ಟಿದೆ, 260 ಇದೆ, 260. ಇನ್ನು ನೆಕ್ಸ್ಟ್ 9 ಜನರ ಒಟ್ಟು ತೂಕ ಎಷ್ಟಿದೆ, 225 ಇದೆ, 225. 260ರಲ್ಲಿ 225 ಮೈನಸ್ ಮಾಡಿದಾಗ ನಮ್ಗೆ ಏನು ಬರುತ್ತೆ, 35 ಬರುತ್ತೆ. ಎಷ್ಟು, 35 kg. ಯಾವ ಆಪ್ಷನಲ್ಲಿದೆ, 4th ಆಪ್ಷನಲ್ಲಿದೆ. ಓಕೆ, ಅರ್ಥ ಆಯಿತು ಅಂದ್ಕೊಂಡಿದ್ದೀನಿ. ನೆಕ್ಸ್ಟ್ ಕ್ವಶನ್ ಹೋಗೋಣ. ನೆಕ್ಸ್ಟ್ ಸೆಕೆಂಡ್ ಕ್ವಶನ್ ಏನಿದೆ, ರಾಮ್ನ 4 ದಿನದ ಸರಾಸರಿ ಖರ್ಚು 120 ರೂಪಾಯಿ. ಮೊದಲ 3 ದಿನದ ಖರ್ಚು ರು 60, 150 ರು ಮತ್ತು 140 ರು ಆಗಿದ್ದರೆ 4ನೇ ದಿನದ ಖರ್ಚು ಎಷ್ಟು ಅಂತ ಕೇಳಿದ್ದಾರೆ. ಏನಿದೆ ಕ್ವಶನ್ ಏನಿದೆ, ರಾಮ್ ಅನ್ನೋನು ಒಬ್ಬ ಇದ್ದಾನೆ, ಅವನು 4 ದಿನದ ಒಟ್ಟು ಸರಾಸರಿ ಖರ್ಚು ಎಷ್ಟು ಅಂತ ಕೊಟ್ಟಿದ್ದಾರೆ. ಇನ್ನು ನೆಕ್ಸ್ಟು 3 ದಿನದ ಯಾವ್ಯಾವ್ದಿದೆ, 3 ದಿನದಲ್ಲಿ ಏನೇನಿದೆ ಖರ್ಚು ಅನ್ನೋದು ಅವರೇ ಕೊಟ್ಟಿದ್ದಾರೆ, ಎಷ್ಟೆಷ್ಟಾಗುತ್ತೆ ಖರ್ಚು ಅನ್ನೋದು. ಇನ್ನು 4ನೇ ದಿನದ ನಮಗೆ ಕಂಡುಹಿಡಿಯಕ್ಕೆ ಕೇಳಿದ್ದಾರೆ. ಯಾವ ಥರ ಮಾಡೋದು ಅಂದರೆ, ಮೊದಲೇನಿದೆ ನಾವು ಒಟ್ಟು 4 ದಿನದ ಒಟ್ಟು ಸರಾಸರಿ ಖರ್ಚು ಎಷ್ಟಾಗುತ್ತೆ ಅನ್ನೋದನ್ನ ನೋಡ್ಕೊಳ್ಳೋಣ. ಎಷ್ಟಿದೆ, 120 ಅಂತ ಹೇಳ್ತಿದ್ದಾರೆ, 120. ಎಷ್ಟು ದಿನಕ್ಕೆ, 4 ದಿನಕ್ಕೆ ಇಂಟು ಮಾಡಬೇಕು ನಾವು. ಒಟ್ಟು ಸಿಗಬೇಕಂದ್ರೆ ಎಷ್ಟು ಬರುತ್ತೆ, 0ಗೆ 0, 4 2 8, 4 1 4, ಎಷ್ಟು ಬಂತು, 480 ಬಂತು. ಇನ್ನು ನೆಕ್ಸ್ಟು 4 ದಿನದಲ್ಲಿ 3 ದಿನದ ಎಷ್ಟಿದೆ ಅಂತ ಅವರೇ ಕೊಟ್ಟಿದ್ದಾರೆ. ಎಷ್ಟೆಷ್ಟು ಕೊಟ್ಟಿದ್ದಾರೆ, 60 ರೂಪಾಯಿ ಮತ್ತು 150 ರೂಪಾಯಿ ಮತ್ತು 140 ಅಂತ ಅವರೇ ಕೊಟ್ಟಿದ್ದಾರೆ. ನಾವಿವಾಗ ಏನು ಮಾಡಬೇಕು, ಈ 3 ದಿನದ ಒಟ್ಟು ಖರ್ಚನ್ನು ಪ್ಲಸ್ ಮಾಡಬೇಕು. ಎಷ್ಟು ಬರುತ್ತೆ, 140, 150 ಮತ್ತು 60 ಅಂದರೆ 350 ಬರುತ್ತೆ. ಎಷ್ಟು ಬರುತ್ತೆ, 350. ಈಗ ನಮಗೆ ಬೇಕಾಗಿರೋದೇನು, 4ನೇ ದಿನದ ಖರ್ಚು ಎಷ್ಟು ಅಂತ. ನಾವೀಗ ಏನು ಮಾಡಬೇಕು, 4 ದಿನದ ಒಟ್ಟು ಖರ್ಚಿನಲ್ಲಿ 3 ದಿನದ ಒಟ್ಟು ಖರ್ಚನ್ನು ಮೈನಸ್ ಮಾಡಿದಾಗ ನಮಗೆ ಏನಿದೆ, ಆ ಒಂದು 4ನೇ ದಿನದ್ದು ಎಷ್ಟಿದೆ ಖರ್ಚು ಅನ್ನೋದು ಗೊತ್ತಾಗುತ್ತೆ. 4 ದಿನದ ಎಷ್ಟಿದೆ ಒಟ್ಟು ಖರ್ಚು, 480 ಇದೆ. 480ರಲ್ಲಿ ನಾವು ಇವಾಗ ಏನು ಮಾಡಬೇಕು ಅಂದರೆ, 480ರಲ್ಲಿ ಈ 480ರಲ್ಲಿ ನಾವು ಈ 350 ಮೈನಸ್ ಮಾಡಬೇಕು. ಎಷ್ಟು ಬರುತ್ತೆ, ಈ 480ರಲ್ಲಿ 350 ಮೈನಸ್ ಮಾಡಿದಾಗ 130 ಬರುತ್ತೆ. ಆನ್ಸರ್ ಇಸ್ 130 ರೂಪಾಯಿ. ಈ 130 ರೂಪಾಯಿ ಏನಿದೆ, ಇದು 4ನೇ ದಿನದ ಖರ್ಚಾಗಿದೆ. ಇನ್ನು ನೆಕ್ಸ್ಟ್ 3ನೇ ಕ್ವಶನ್ ಏನಿದೆ, 5 ಮಕ್ಕಳ ಸರಾಸರಿ ವಯಸ್ಸು 10 ಆಗಿದೆ. 11 ವಯಸ್ಸಿನ ಮತ್ತು 16 ವಯಸ್ಸಿನ ಇಬ್ಬರು ಮಕ್ಕಳು ಹೊಸದಾಗಿ ಗುಂಪಿಗೆ ಸೇರಿಕೊಂಡರೆ ಹೊಸ ಸರಾಸರಿ ಎಷ್ಟು ಅಂತ ಕೇಳಿದ್ದಾರೆ. ಏನು ಹೇಳ್ತಿದ್ದಾರೆ, 5 ಜನ ಮಕ್ಕಳ ಒಟ್ಟು ಸರಾಸರಿ ವಯಸ್ಸು ಕೊಟ್ಟಿದ್ದಾರೆ. ಎಷ್ಟು ಅಂತ ಹೇಳಿದ್ದಾರೆ, 10 ಅಂತ ಹೇಳಿದ್ದಾರೆ. 10 ಎಷ್ಟು, 5 ಜನರ ಒಟ್ಟು ಸರಾಸರಿ ಎಷ್ಟಾಗುತ್ತೆ, 5 × 10 ಅಂದರೆ 50 ಆಗುತ್ತೆ.
ಇನ್ನು ನೆಕ್ಸ್ಟ್ ಇನ್ನು ಏನು ಹೇಳಿದ್ದಾರೆ ಕ್ವಶನಲ್ಲಿ, 11 ವಯಸ್ಸಿನ ಮತ್ತು 16 ವಯಸ್ಸಿನ ಇಬ್ಬರು ಮಕ್ಕಳು ಮತ್ತೆ ಹೊಸದಾಗಿ ಗುಂಪಿಗೆ ಸೇರುತ್ತಾರಂತೆ. ಯಾವ ಗುಂಪಿಗೆ? ಈಗ ಆಲ್ರೆಡಿ 5 ಜನ ಇರೋ ಗುಂಪಿಗೆ ಮತ್ತೆ ಇಬ್ಬರು ಸೇರ್ತಾರೆ. ಅವ್ರದ್ದು ಎಷ್ಟಿದೆ ವಯಸ್ಸು? 11 ಮತ್ತು 16 ಅಂತ ಹೇಳ್ತಿದ್ದಾರೆ. 11 + 16 ಎಷ್ಟಾಗುತ್ತೆ? 27 ಆಗುತ್ತೆ. ಇನ್ನು ನೆಕ್ಸ್ಟು ಈ 50 ಮೊದಲೇ ಇತ್ತು, ಎಷ್ಟು? 5 ಜನದ್ದು. ಇನ್ನು ನೆಕ್ಸ್ಟ್ ಇಬ್ಬರು ಮತ್ತೆ ಸೇರಿದ್ರು, ಅವ್ರದ್ದು 27 ಆಯಿತು. 50 ಮತ್ತು 27 ಪ್ಲಸ್ ಮಾಡಿದರೆ ಎಷ್ಟು ಬರುತ್ತೆ ನಮಗೆ? 77 ಬರುತ್ತೆ. ಓಕೆ, 77 ಬಂತು. ಈಗ ನಮಗೆ ಏನು ಕೇಳ್ತಿದ್ದಾರೆ ಫೈನಲ್ ಆಗಿ? ಹೊಸ ಸರಾಸರಿ ಎಷ್ಟು? ಒಟ್ಟು 7 ಮಕ್ಕಳ ಒಟ್ಟು ಸರಾಸರಿ ಕಂಡುಹಿಡಿಬೇಕು ನಾವು ಇವಾಗ. ಯಾಕಂದರೆ ಮೊದಲೇ 5 ಮಕ್ಕಳಿದ್ರು, ಆಲ್ರೆಡಿ ಮತ್ತೆ ಇಬ್ಬರು ಆ್ಯಡ್ ಆಗಿರೋದ್ರಿಂದ 7 ಜನ ಆದರು. ಈ 7 ಜನರ ಒಟ್ಟು ಸರಾಸರಿ ಬೇಕು ಅಂದರೆ ಏನು ಮಾಡಬೇಕು ನಾವು? ಈ ಒಟ್ಟು ವಯಸ್ಸಿನಲ್ಲಿ ಏನಿದೆ ಎಷ್ಟು? 77ರಲ್ಲಿ ನಾವು 7ರಿಂದ ಡಿವೈಡ್ ಮಾಡಿದರೆ ನಮಗೆ ಸರಾಸರಿ ಎಷ್ಟು ಅನ್ನೋದಕ್ಕೆ ಸಿಗುತ್ತೆ. 7 ಒಂದ್ಲೆ 7 11 ಎಷ್ಟು ಬಂತು? 11 ವರ್ಷ. ಯಾವ ಆಪ್ಷನಲ್ಲಿದೆ? ಫಸ್ಟ್ ಆಪ್ಷನಲ್ಲಿದೆ. ಓಕೆ, ನೆಕ್ಸ್ಟ್ ಕ್ವಶನ್ ಹೋಗೋಣ. ಇನ್ನು ನೆಕ್ಸ್ಟ್ 4ನೇ ಕ್ವಶನ್ ಏನಿದೆ, 20, 40, 50 ಮತ್ತು ವೈ ಮತ್ತು ಝೆಡ್ಗಳ ಸರಾಸರಿ 45 ಆಗಿದ್ದರೆ ವೈ ಮತ್ತು ಝೆಡ್ಗಳ ಸರಾಸರಿ ಎಷ್ಟು ಅಂತ ಕೇಳಿದ್ದಾರೆ. ಈ ಥರ ಕ್ವಶನಲ್ಲಿ ಏನು ಮಾಡಬೇಕು ಅಂದರೆ ನಾವು ಇವಾಗ ಟೋಟಲ್ ಎಷ್ಟು ಸಂಖ್ಯೆ ಇದೆ ಅನ್ನೋದನ್ನ ಮೊದಲು ನೋಡ್ಕೋಬೇಕು. ಇವಾಗ ಏನಿದೆ ನಾವು ಈ ವೈ ಮತ್ತು ಝೆಡ್ನು ಕೂಡ ಆ್ಯಡ್ ಮಾಡ್ಕೋಬೇಕು. ಎಷ್ಟು ಸಂಖ್ಯೆ ಕೊಟ್ಟಿದ್ದಾರೆ? ಆಲ್ರೆಡಿ 20, 40, 50 ಅಂತ ಕೊಟ್ಟಿದ್ದಾರೆ. 3 ಸಂಖ್ಯೆ ಆಯಿತು. ಇನ್ನು ನೆಕ್ಸ್ಟ್ ವೈ ಮತ್ತು ಝೆಡ್ ಸೇರಿದರೆ ಎಷ್ಟು ಸಂಖ್ಯೆ ಆಯಿತು? 5 ಸಂಖ್ಯೆ ಆಯಿತು. ಈಗ ನಾವು ಒಟ್ಟು 5 ಸಂಖ್ಯೆಗೆ ಕ್ಯಾಲ್ಕುಲೇಟ್ ಮಾಡಬೇಕಾಗಿರೋದು. 5 ಸಂಖ್ಯೆಗಳ ಒಟ್ಟು ಸರಾಸರಿ ಎಷ್ಟು ಅಂತ ಹೇಳ್ತಿದ್ದಾರೆ? 45. 45 × 5 ಮಾಡಬೇಕು. ಎಷ್ಟು ಬರುತ್ತೆ? 5 5 25, 2 10 5. ಇನ್ನು ನೆಕ್ಸ್ಟು 5 4 20, 20 + 2 22 ಆಗುತ್ತೆ. ಓಕೆ, ನೆಕ್ಸ್ಟ್ ಇವಾಗ ಏನು ಬೇಕು ನಮಗೆ? ಈಗ ಆಲ್ರೆಡಿ ಅವರು ಇರೋ 5 ಸಂಖ್ಯೆಯಲ್ಲಿ 3 ಸಂಖ್ಯೆ ಯಾವುದು ಅಂತ ಅವರೇ ಕೊಟ್ಟಿದ್ದಾರೆ. ಯಾವ್ಯಾವುದು? 20 ಮತ್ತು 40, 50 ಅಂತ ಅವರೇ ಕೊಟ್ಟಿದ್ದಾರೆ. ಇನ್ನು ನೆಕ್ಸ್ಟು ಇನ್ನೂ 2 ಸಂಖ್ಯೆ ಯಾವುದಿದೆ? ವೈ ಮತ್ತು ಝೆಡ್ಗಳ ಸರಾಸರಿ ಕೇಳ್ತಿರೋದು ಅವರು. ಈಗ ನಾವು ಒಟ್ಟು 5 ಸಂಖ್ಯೆಗಳ ಮೊತ್ತದಲ್ಲಿ ಈ 3 ಸಂಖ್ಯೆಗಳ ಒಟ್ಟು ಮೊತ್ತವನ್ನು ಮೈನಸ್ ಮಾಡಿದಾಗ ನಮಗೆ 2 ಸಂಖ್ಯೆಗಳ ಒಟ್ಟು ಮೊತ್ತ ಎಷ್ಟು ಅನ್ನೋದು ಸಿಗುತ್ತೆ. 2 ಸಂಖ್ಯೆಗಳ ಒಟ್ಟು ಮೊತ್ತ ಸಿಕ್ಕ ಮೇಲೆ ನಾವು /2 ಮಾಡಿದ್ವಿ ಅಂದರೆ ನಮಗೆ ಸರಾಸರಿ ಎಷ್ಟು ಅನ್ನೋದು ಗೊತ್ತಾಗುತ್ತೆ 2 ಸಂಖ್ಯೆಗಳದ್ದು. ಈಗ ನಾವು ಈ 20 + 40 + 50 ಎಷ್ಟಾಗುತ್ತೆ? 50 + 40 90, 90 + 20 ಎಷ್ಟಾಗುತ್ತೆ? 110 ಆಗುತ್ತೆ. 110. ಓಕೆ, ಯಾವುದ್ರಲ್ಲಿ ಮೈನಸ್ ಮಾಡಬೇಕು ನಾವು? ಈ 225ರಲ್ಲಿ. 225ರಲ್ಲಿ ನಾವು 110 ಮೈನಸ್ ಮಾಡಿದಾಗ ನಮ್ಗೆ ಏನು ಬರುತ್ತೆ ಆನ್ಸರು? 115 ಬರುತ್ತೆ. ಎಷ್ಟು ಬರುತ್ತೆ? 115. ಈ 115ನ ನಾವೇನು ಮಾಡಬೇಕು ಇವಾಗ? ಇದು ಆನ್ಸರ್ ಅಲ್ಲ, 115. ಇದೇನೋ ಆಪ್ಷನಲ್ಲಿ 115 ಇಲ್ಲ, ಯಾಕಂದರೆ ಅವರು ಕೇಳಿರೋದು 2 ಸಂಖ್ಯೆಗಳ ಸರಾಸರಿ. ಹಾಗಾಗಿ ನಾವು /2 ಮಾಡಬೇಕು. ಇನ್ನು ನೆಕ್ಸ್ಟು 2/115 ಅಂದರೆ ಎಷ್ಟಾಗುತ್ತೆ? 2 1 2 5 10 ಆಗುತ್ತೆ. ಇನ್ನು ನೆಕ್ಸ್ಟು 11 ಇತ್ತು, 1 ಉಳಿತು, 15 ಆಯಿತು. ಇನ್ನು ನೆಕ್ಸ್ಟು 2 7 14.5, 57.5. ಯಾವ ಆಪ್ಷನಲ್ಲಿದೆ? ಸೆಕೆಂಡ್ ಆಪ್ಷನಲ್ಲಿದೆ. ಆನ್ಸರ್ ಇಸ್ 57.5. ವೈ ಮತ್ತು ಝೆಡ್ಗಳ ಸರಾಸರಿ ಎಷ್ಟಾಗುತ್ತೆ? 57.5. ಇನ್ನು ನೆಕ್ಸ್ಟು 5th ಕ್ವಶನ್ ಏನಿದೆ, 11 ಸಂಖ್ಯೆಗಳ ಸರಾಸರಿ 10 ಆಗಿದೆ. ಮೊದಲ 6 ಸಂಖ್ಯೆಗಳ ಸರಾಸರಿ 9 ಮತ್ತು ಕೊನೆಯ 6 ಸಂಖ್ಯೆಗಳ ಸರಾಸರಿ 11 ಆಗಿದ್ದರೆ 6ನೇ ಸಂಖ್ಯೆ ಯಾವುದು ಅಂತ ಕೇಳಿದರೆ ಕ್ವಶನ್ನು ಇಲ್ಲಿದೆ ಕೆಳಗೆ. ಇನ್ನು ಉಳಿದಿದ್ದು ಇಂಗ್ಲೀಷಲ್ಲಿ ಫುಲ್ ಇದೆ, ಕನ್ನಡದಲ್ಲಿ ಮಾತ್ರ ಇಲ್ಲಿ ಅರ್ಧ ಸ್ವಲ್ಪ ಕೆಳಗಿದೆ. ಕ್ವಶನ್ ಇನ್ನೊಮ್ಮೆ ನೋಡ್ಕೊಳ್ಳಿ, ಹೇಳ್ತೀನಿ. ಕನ್ನಡದಲ್ಲಿ ನೋಡೋರು, 11 ಸಂಖ್ಯೆಗಳ ಸರಾಸರಿ 10 ಆಗಿದೆ. ಮೊದಲ 6 ಸಂಖ್ಯೆಗಳ ಸರಾಸರಿ 9 ಮತ್ತು ಕೊನೆಯ 6 ಸಂಖ್ಯೆಗಳ ಸರಾಸರಿ 11 ಆಗಿದ್ದರೆ 6ನೇ ಸಂಖ್ಯೆ ಯಾವುದು ಅಂತ ಕೇಳಿದ್ದಾರೆ. ನಿಮಗೆ ಆವ್ರೇಜ್ ಚಾಪ್ಟರ್, ಸರಾಸರಿಯ ಒಂದು ಚಾಪ್ಟರ್ ಬಂತು ಅಂದರೆ ಯಾವುದ್ರ ಮೇಲಾದರೂ ಅವರು ಸರಾಸರಿ ಮೇಲೆ ಕ್ವಶನ್ನ ಕೇಳ್ಬೋದು. ಈಗೇನಿದೆ, ಮೊದಲು ಏನು ಮಾಡಬೇಕು ನಾವು? 11 ಸಂಖ್ಯೆಗಳ ಸರಾಸರಿ 10 ಅಂತ ಹೇಳ್ತಿದ್ದಾರೆ. ಮೊದಲು ನಾವು 11 ಸಂಖ್ಯೆಗಳ ಒಟ್ಟು ಮೊತ್ತ ಎಷ್ಟಾಗುತ್ತೆ ಅನ್ನೋದು ನೋಡ್ಕೊಳ್ಳೋಣ. 11 ಸಂಖ್ಯೆಗಳ ಸರಾಸರಿ ಎಷ್ಟಿದೆ? 10 ಇದೆ. ಎಷ್ಟಾಗುತ್ತೆ? 11 1 11, 1 0ಗೆ 0, 110 ಆಗುತ್ತೆ. ಇನ್ನು ನೆಕ್ಸ್ಟ್ ಏನು ಹೇಳ್ತಿದ್ದಾರೆ? ಮೊದಲ 6 ಸಂಖ್ಯೆಗಳ ಸರಾಸರಿ 9 ಅಂತ ಹೇಳ್ತಿದ್ದಾರೆ. 6 × 9 ಮಾಡಬೇಕು ಇವಾಗ. ಎಷ್ಟು ಬರುತ್ತೆ? 6 9 54 ಬರುತ್ತೆ. ಇನ್ನು ನೆಕ್ಸ್ಟ್ ಏನು ಹೇಳ್ತಿದ್ದಾರೆ? ಕೊನೆಯ 6 ಸಂಖ್ಯೆಗಳ ಸರಾಸರಿ 11 ಅಂತ ಹೇಳ್ತಿದ್ದಾರೆ. ಮತ್ತೆ ಕೊನೆಯ 6 ಸಂಖ್ಯೆಗಳ ಸರಾಸರಿ ಎಷ್ಟು? 11. 11 6 ಎಷ್ಟಾಗುತ್ತೆ? 66 ಆಗುತ್ತೆ. ಈಗ ನಮಗೆ ಆ 6ನೇ ಸಂಖ್ಯೆ ಯಾವುದು ಅಂತ ಗೊತ್ತಾಗಬೇಕು ಅಂದರೆ
ಈ ಒಟ್ಟು 11 ಸಂಖ್ಯೆಗಳ ಮೊತ್ತದಲ್ಲಿ ನಾವು ಮೊದಲ 6 ಸಂಖ್ಯೆಗಳು ಮತ್ತು ಕೊನೆಯ 6 ಸಂಖ್ಯೆಗಳ ಒಟ್ಟು ಮೊತ್ತವನ್ನು ಮೈನಸ್ ಮಾಡಿದಾಗ ನಮಗೆ ಆ 6ನೇ ಸಂಖ್ಯೆ ಯಾವುದು ಅನ್ನೋದು ಗೊತ್ತಾಗುತ್ತೆ. ಎಷ್ಟಾಗುತ್ತೆ? 54 ಪ್ಲಸ್ 66 ಅಂದರೆ 120 ಆಗುತ್ತೆ, 120. ಇನ್ನು ನೆಕ್ಸ್ಟು ನಮಗೆ ಎಷ್ಟು ಬಂದಿತ್ತು? ಇಲ್ಲ 10 ಸಂಖ್ಯೆಗಳ ಒಟ್ಟು ಸರಾಸರಿ 110 ಬಂದಿತ್ತು. ಈ 120ರಲ್ಲಿ ನಾವು 110 ಮೈನಸ್ ಮಾಡಿದಾಗ ನಮ್ಗೆ ಏನು ಬರುತ್ತೆ? ಆನ್ಸರು 10. ಆನ್ಸರ್ ಇಸ್ 10. ಯಾವ ಆಪ್ಷನಲ್ಲಿದೆ? ಆಪ್ಷನ್ ಕೆಳಗಿದೆ, ಇಲ್ಲಿದೆ ನೋಡಿ. ಆನ್ಸರ್ ಇಸ್ 10. ನೆಕ್ಸ್ಟ್ ಕ್ವಶನ್ ಏನಿದೆ ನೋಡಿ, 6th ಕ್ವಶನು. 10 ವಸ್ತುಗಳ ಸರಾಸರಿ ಬೆಲೆ 89 ರೂಪಾಯಿ, ಒಂದು ವಸ್ತುವಿನ ಬೆಲೆ 35 ರೂಪಾಯಿ ಆಗಿದ್ದರೆ ಉಳಿದ 9 ವಸ್ತುಗಳ ಸರಾಸರಿ ರೂಪಾಯಿ ಎಷ್ಟು ಅಂತ ಕೇಳಿದ್ದಾರೆ. ಇನ್ನು ನೆಕ್ಸ್ಟು ಎಕ್ಸಾಮು ಯಾಕೆ ಲೇಟ್ ಆಗ್ತಿದೆ ಅಂದರೆ, ಜಾಸ್ತಿ ಏನು ಲೇಟ್ ಆಗಲ್ಲ ನಿಮಗೆ. ಈ ಮಂತಲ್ಲಿ ಮಾಡ್ತಾರೆ ಎಕ್ಸಾಮು, ಅಥವಾ ಈ ಮಂತ್ ಎಂಡಲ್ಲಿ ನಿಮ್ಗೆ ಫಿಕ್ಸ್ ಇದೆ ಎಕ್ಸಾಮು. ಅಪ್ಲಿಕೇಶನ್ ಅಪ್ಲೈ ಮಾಡೋಕ್ಕೆ ನಿಮಗೆ ಒಂದು 15 ದಿನ ಹೆಚ್ಚಿಗೆ ಕೊಟ್ಟಿದ್ರು. ಏನಿದೆ ಅಪ್ಲಿಕೇಶನ್ ಡೇಟ್ ಎಂಡ್ ಆದಮೇಲೆ ಇನ್ನೂ 15 ದಿನ ಮುಂದೆ ಹಾಕಿದ್ರು. ಅದನ್ನ ಅಪ್ಲಿಕೇಶನ್ ಅಪ್ಲೈ ಮಾಡೋಕ್ಕೆ ನಿಮಗೆ ಜಾಸ್ತಿ ಡೇಸ್ ಕೊಟ್ಟಿರೋದ್ರಿಂದ ಎಕ್ಸಾಮ್ ಸ್ವಲ್ಪ ಲೇಟ್ ಆಗ್ತಾ ಇದೆ. ಇನ್ನು ನೆಕ್ಸ್ಟ್ SSC GD ರಿಸಲ್ಟ್. SSC ಅವರು ಯಾರಿದ್ದೀರಾ ರಿಸಲ್ಟ್ಗಾಗಿ ವೇಟ್ ಮಾಡೋರು, ಈ ಬಾರಿ ನಿಮಗೆ RFID ಏನಿದೆ RFID ಮೆಥಡಲ್ಲಿ ಆಗೋ ಚಾನ್ಸಸ್ ಜಾಸ್ತಿ ಇದೆ ಫಿಸಿಕಲ್ಲು. ಹಾಗಾಗಿ ನಿಮಗೆ ವೇಟ್ ಆಗ್ತಿರ್ಬೋದು. ಅಲ್ಲಿ ಕೆಲಸ ಅದು ಏನೋ ವರ್ಕ್ ನಡೀತಿರೋದ್ರಿಂದ ನಿಮಗೆ ಫಿಸಿಕಲ್ ಲೀಸ್ಟ್ ಬಿಡೋಕ್ಕೆ ಟೈಮ್ ಆಗ್ತಾ ಇರ್ಬೋದು. ಏನೋ ಒಂದು SSC ಡೆವಲಪ್ ಮಾಡ್ತಿದೆ ಅಥವಾ ಏನೋ ಒಂದು ಚೇಂಜಸ್ ಮಾಡ್ತಿದೆ ಅಂದರೆ ಹಾಗಿದ್ರೆ ಅಷ್ಟೇ ಅದು ಏನೋ ಒಂದು ರಿಸಲ್ಟ್ ಕೊಡೋಕ್ಕಾಗಲಿ ಅಥವಾ ಕೀ ಆನ್ಸರ್ ಬಿಡೋಕ್ಕಾಗಲಿ ಏನೋ ನಮಗೆ ಅವ್ರು ಕೊಡಬೇಕು ಅನ್ನೋದನ್ನ ಲೇಟ್ ಮಾಡ್ತಿದ್ದಾರೆ ಅಂದರೆ ಅಲ್ಲಿ ಏನೋ ಪ್ರೋಸೆಸ್ ನಡೀತಾ ಇದೆ ಅಂತ ಅರ್ಥ ಮಾಡ್ಕೋಬೇಕು ನೀವು. ಓಕೆ, ನೆಕ್ಸ್ಟು 2026ಕ್ಕೆ ಯಾರಿದ್ದೀರಾ ಎಕ್ಸಾಮ್ ಬರೆಯೋರು, ಇವಾಗಲಿದ್ದಾನೆ ನಿಮ್ಮ ಸ್ಟಡಿ ಸ್ಟಾರ್ಟ್ ಮಾಡಿ. ಯಾಕಂದರೆ ಕ್ವಶನ್ ಪೇಪರ್ 2025ಅಲ್ಲಿ ಯಾರು ನೋಡಿದಾರೆ ಅವ್ರಿಗೆ ಗೊತ್ತಿರುತ್ತೆ ಈ ಸಾರಿ ಹೆಂಗಿದೆ ಎಕ್ಸಾಮ್ ಅನ್ನೋದು. ಬರ್ತಾ ಎಕ್ಸಾಮ್ ಏನಿದೆ ಇಯರ್ ಕಳೆದಂತೆಲ್ಲ ಟಫ್ ಆಗ್ತಾ ಹೋಗುತ್ತೆ ಹೊರತು ಈಸಿ ಅಂತೂ ಆಗಲ್ಲ. ಮತ್ತು ಕಾಂಪಿಟೇಷನ್ನು ಅಷ್ಟೇ ಕೂಡ ಹೈ ಆಗ್ತಾ ಹೋಗುತ್ತೆ. ಈ ಬಾರಿ 100+ ನಿಂತಿತ್ತು ಅಂದರೆ ಈಗ ಕರ್ನಾಟಕದಲ್ಲೇ ನಿಮಗೆ 120+ ನಿಲ್ಬೋದು, ಹೋಗೋ ಸಾಧ್ಯತೆ ಇದೆ ಕಟ್ ಆಫ್. ಹಾಗಾಗಿ ಏನಿದೆ ನೀವು ಚೆನ್ನಾಗಿ ಸ್ಟಡಿ ಮಾಡಿ ಒಂದು 90 to 95 ಈ ಲೆವೆಲಲ್ಲಿ ನೀವು ಇದ್ರಿ ಅಂದರೆ ನಿಮ್ಮ ಸ್ಕೋರು ಸ್ಕೋರು ನೀವು ಸೇಫ್ ಅಂತ ಅರ್ಥ. ಜಸ್ಟ್ ನಾನು ಹೇಳ್ತಿರೋದು ಸ್ಕೋರು. ನಿಮ್ದು ಯಾವುದೇ ಥರ ನಾರ್ಮಲೈಸೇಷನ್ ಸ್ಕೋರ್ ಹೇಳ್ತಿಲ್ಲ ನಾನು. ಅವ್ರು ಕೊಡೋ ಸ್ಕೋರ್ ಬಿಟ್ಟು ಅವ್ರು ಮಾರ್ಕ್ಸ್ ಕೊಡ್ತಾರಲ್ಲ ನಿಮಗೆ ನಾರ್ಮಲೈಸೇಷನ್ ಅಂತ, ಅವ್ರು ಎಷ್ಟೇ ಕೊಡಲಿ, 2 ಕೊಡಲಿ, 3 ಕೊಡಲಿ, 5 ಕೊಡಲಿ, 10 ಕೊಡಲಿ, ಅವ್ರದನ್ನ ಬಿಟ್ಟು ಜಸ್ಟ್ ನೀವು 90-95ರಲ್ಲಿ ಇದ್ದೀರಾ ಅಥವಾ ಇರ್ತೀರಾ ಅಂದರೆ 2026ರಲ್ಲಿ ನೀವು ಸೇಫು. ಇಲ್ಲ ಇದಕ್ಕಿಂತ ಕಡಿಮೆ ಅಂದರೆ ಆಗೋ ಚಾನ್ಸಸ್ ಭಾಳ ಕಡಿಮೆ ಇರುತ್ತೆ. ನೀವು ಸ್ಟಡಿ ಮಾಡುವಾಗನೇ ಎಫೆಕ್ಟ್ ಹಾಕಿ ಏನನ್ನ ಓದಬೇಕು, ನಾವು ಯಾವ ಥರ ಓದಿದರೆ ಎಕ್ಸಾಮ್ನ ಕ್ಲಿಯರ್ ಮಾಡ್ಕೋಬೋದು, ಈ ಎಲ್ಲ ಥಿಂಕಿಂಗ್ ನಿಮ್ಮಲ್ಲಿ ಮೊದಲೇ ಇರಬೇಕು. ಟೈಮ್ ಇದೆ ನಿಮಗೆ. ಇನ್ನೂ ಅಕ್ಟೋಬರ್ ತಿಂಗಳಲ್ಲಿ ನಿಮ್ಮದು ಅಕ್ಟೋಬರ್ 25ಕ್ಕೆ ಅಪ್ಲಿಕೇಶನ್ ಕರೆದ್ರೂ ಕೂಡ ಇದು ಜೂನ್, ಜುಲೈ, ಆಗಸ್ಟ್, ಸೆಪ್ಟೆಂಬರ್, ಅಕ್ಟೋಬರ್ ಬಿಡಿ ನೀವು. ನಿಮಗೆ ಅಕ್ಟೋಬರ್ ಮಂತಲ್ಲಿ ನಿಮ್ದು ಅಪ್ಲಿಕೇಶನ್ ಕರೀತಾನೆ ನೋಟಿಫಿಕೇಶನ್ ಆಗುತ್ತೆ ಅಂದರೆ ಅಕ್ಟೋಬರ್ ಬಿಡಿ, ನವಂಬರ್ ಬಿಡಿ. ಅಕ್ಟೋಬರ್ ಬಿಟ್ಟು ಕೂಡ ನಿಮಗೆ 4 ಮಂತ್ಸ್ 4 ತಿಂಗಳಿದೆ ಇಲ್ಲಿಂದ ಕೂಡ. ಈ ತಿಂಗಳಿಂದ ಹಿಡಿದ್ರು ಈಗ ಆಲ್ರೆಡಿ ಈ ಮಂತಲ್ಲೇ ನಿಮಗೆ ಆಲ್ರೆಡಿ 3 to 4 ಡೇಸ್ ಕಳೆದೋಯ್ತು. ಹಾಗಾಗಿ ಏನಿದೆ ನೀವು ಸ್ಟಡಿ ಮಾಡೋರು, ಮುಂದೆ ಹೋದವರು 26ಕ್ಕೆ SSC GDಗೆ ಇವಾಗಿಂದಲೇ ಸ್ಟಡಿ ಸ್ಟಾರ್ಟ್ ಮಾಡೋದು ವೆರಿ ವೆರಿ ಇಂಪಾರ್ಟೆಂಟ್ ಆಗಿರುತ್ತೆ. ನೀವು ಸುಮ್ಮನೆ ಎಕ್ಸಾಮ್ ನಿಯರ್ ಬಂದಾಗ ಅಥವಾ ಅಪ್ಲಿಕೇಶನ್ ಹಾಕಿದ ಮೇಲೆ ನಾನು ಓದ್ತೀನಿ ಅಂದರೆ ಅದಲ್ಲ. ಒಂದು 5 to 6 ಮಂತ್ ಟೈಮ್ ಕೊಡಿ. ಜಾಸ್ತಿ ಆಗಿಲ್ಲ ಅಂದ್ರೆ ನಿಮ್ಮದು 4 ಮಂತ್ಸ್ ಆದರೂ ಸ್ಟಡಿ ಇರಬೇಕು. ನಾನು ಹೇಳ್ತಿರೋದು ಅರ್ಥ ಆಗ್ತಿದೆ ಅಂದ್ಕೊಂಡಿದ್ದೀನಿ. ಈ ಥರ ಏನಿದೆ ಅಗ್ನಿವೀರಲ್ಲಿ ಬರೋ ಬೇಸಿಕ್ ಕ್ವಶನ್ ಅದರಲ್ಲಿ ಬರಲ್ಲ. ಫುಲ್ಲು ಟಫು ಇರಲ್ಲ ಕ್ವಶನ್ನು, ಫುಲ್ ಈಸಿನೂ ಇರಲ್ಲ, ಮೀಡಿಯಮ್ ಲೆವೆಲಲ್ಲಿ ಇರುತ್ತೆ ಕ್ವಶನ್ ನಿಮಗೆ. ಓಕೆ, ಕ್ವಶನ್ ಕಡೆ ಬರೋಣ. ಕ್ವಶನ್ ಆಲ್ರೆಡಿ ಓದಿದ್ದೀನಿ. ಇವಾಗ ಏನು ಮಾಡಬೇಕು ನಾವು, 10 ವಸ್ತುಗಳ ಸರಾಸರಿ ಬೆಲೆ ಎಷ್ಟು ಹೇಳ್ತಿದ್ದಾರೆ? 89 ರೂಪಾಯಿ ಹೇಳ್ತಿದ್ದಾರೆ. ಮೊದಲು ನಾವೇನು ಮಾಡಬೇಕು ಅಂದರೆ ಈ 10 ವಸ್ತುಗಳ ಒಟ್ಟು ಬೆಲೆ ಎಷ್ಟಾಗುತ್ತೆ ಅನ್ನೋದನ್ನ ಕಂಡುಹಿಡ್ಕೋಬೇಕು. ಎಷ್ಟಾಗುತ್ತೆ ನೋಡಿ, 89 ಇಂಟು 10 ವಸ್ತು ಅಂತ ಹೇಳ್ತಿದ್ದಾರೆ. 10 ವಸ್ತುಗಳ ಬೆಲೆ ಎಷ್ಟಿದೆ? ಸರಾಸರಿ 10 ವಸ್ತುಗಳ ಸರಾಸರಿ ಬೆಲೆ 89 ರೂಪಾಯಿ ಹೇಳ್ತಿದ್ದಾರೆ. ಎಷ್ಟಾಗುತ್ತೆ? 89 ಒಂದಲೇ 89 ಆಗುತ್ತೆ, 10ಗೆ 0. ಒಟ್ಟು 10 ವಸ್ತುಗಳ ಮೊತ್ತದಲ್ಲಿ ಇಲ್ಲಿ ಏನಿದೆ, ನೀವು ಒಂದು ವಸ್ತುಗಳ ಮೊತ್ತ ಕೊಟ್ಟಿದ್ದಾರೆ, ಅಮೌಂಟ್ ಕೊಟ್ಟಿದ್ದಾರೆ ಎಷ್ಟು? 35 ಅಂತ. ಈ 890ರಲ್ಲಿ ಒಂದು ವಸ್ತುದ ಬೆಲೆ ಎಷ್ಟಿದೆ? 35 ರೂಪಾಯಿ ಇದೆ. ಎಷ್ಟು ಬರುತ್ತೆ? 890ರಲ್ಲಿ ನೀವು 35ಅನ್ನು ಮೈನಸ್ ಮಾಡಿದಾಗ 855 ಬರುತ್ತೆ. 850 ಏನಿದೆ ಇದು ಏನಿದೆ ನಿಮಗೆ ಆನ್ಸರ್ ಆಗಲ್ಲ. ಯಾಕಂದರೆ ಅವರು ಉಳಿದ 9 ವಸ್ತುಗಳ ಸರಾಸರಿ ಬೆಲೆ ಕೇಳ್ತಿದ್ದಾರೆ ಅಥವಾ ಸರಾಸರಿ ರೂಪಾಯಿ ಎಷ್ಟು ಅಂತ ಕೇಳ್ತಿದ್ದಾರೆ. ಹಾಗಾಗಿ ಏನು ಮಾಡಬೇಕು ನೀವು, 885 ಡಿವೈಡೆಡ್ ಬೈ 9 ಮಾಡಬೇಕು. ಎಷ್ಟು ಬರುತ್ತೆ?
9 9 81 ಆಗುತ್ತೆ. ಇನ್ನು ಉಳಿದಿದ್ದೆಷ್ಟು 85ರಲ್ಲಿ 81 ಹೋದರೆ 4 ಉಳಿತು 45 ಆಯಿತು. 9 45 ಎಷ್ಟು ಬಂತು 95. ಆನ್ಸರ್ ಈಸ್ 95 ರೂಪಾಯಿ. ಇನ್ನು ನೆಕ್ಸ್ಟ್ ಕ್ವಶನ್ ಏನಿದೆ, ಒಬ್ಬ ರೈತನ ಬಳಿ 10 ಗಿಳಿಗಳು ಮತ್ತು 40 ಕುದುರೆಗಳಿವೆ. ಪ್ರತಿ ಪ್ರಾಣಿಗೆ ಸರಾಸರಿ ಕಾಲುಗಳ ಸಂಖ್ಯೆಯನ್ನು ಕಂಡುಹಿಡಿಯಿರಿ ಅಂತ ಇದೆ. ಈ ಥರ ಬರ್ಬೋದು ನಿಮಗೆ ಕ್ವಶನ್ನು. ಕುದುರೆ ಕೊಡ್ಬೋದು, ಗಿಳಿ ಕೊಡ್ಬೋದು. ಸರಾಸರಿ ಅಂದರೆ ನಿಮಗೆ ಯಾವ ಥರನಾದರೂ ಕೇಳ್ಬೋದು. ನೀವು ಆ ಪ್ರಾಬ್ಲಮ್ನ ಸಾಲ್ವ್ ಮಾಡೋ ರೇಂಜ್ಗೆ ಸ್ಟಡಿ ಮಾಡಿರಬೇಕು, ರೆಡಿ ಆಗಿರಬೇಕು. ಏನು ಹೇಳ್ತಿದ್ದಾನೆ ಇಲ್ಲಿ, ಈ ಗಿಳಿ ಕುದುರೆ ಇದನ್ನು ಯಾವ ಥರ ಸಾಲ್ವ್ ಮಾಡಬೇಕು, ಈ ಸರಾಸರಿ ಅಂದರೆ ಈ ಗಿಳಿಯಲ್ಲಿ ಕುದುರೆಯಲ್ಲಿ ಯಾವ ಥರ ತೆಗಿಬೇಕು ನೀವು ಸರಾಸರಿನ ಅಂದರೆ, ಈಗ ಮೊದಲು ಕಾನ್ಸೆಪ್ಟ್ ಅರ್ಥ ಮಾಡ್ಕೊಡ್ರಿ. ಏನಂದರೆ, ಒಬ್ಬ ರೈತನ ಬಳಿ 10 ಗಿಳಿಗಳಿವೆ. 10 ಗಿಳಿಗಳು ಮತ್ತು 40 ಕುದುರೆಗಳ ಕಾಲುಗಳ ಸಂಖ್ಯೆಗಳ ಸರಾಸರಿ ತೆಗಿಬೇಕು ನೀವು ಗಿಳಿಗಳು ಕುದುರೆಗಳಿಗೆ ಎಷ್ಟು ಕಾಲಿದೆ ಅನ್ನೋದನ್ನ ಕ್ಯಾಲ್ಕುಲೇಟ್ ಮಾಡಿ ಅದರಿಂದ ನೆಕ್ಸ್ಟ್ ಸರಾಸರಿ ತೆಗಿಬೇಕು. ಈಗ ಏನು ಮಾಡಬೇಕು, ಮೊದಲು ಗಿಳಿಗೆ ಎಷ್ಟು ಕಾಲಿರುತ್ತೆ, ಗಿಳಿಗೆ 2 ಕಾಲಿರುತ್ತೆ. ಇನ್ನು ನೆಕ್ಸ್ಟ್ ಕುದುರೆ ವಿಷಯಕ್ಕೆ ಬಂದರೆ ಎಷ್ಟು ಕಾಲಿರುತ್ತೆ, ಕುದುರೆಗೆ 4 ಕಾಲಿರುತ್ತೆ. ಓಕೆ, ಮೊದಲು ಇಲ್ಲಿ 10 ಗಿಳಿಗಳು ಅಂತ ಹೇಳಿದ್ದಾರೆ. ಈಗ ಒಟ್ಟು ಕಾಲುಗಳು ಎಷ್ಟಾಗುತ್ತೆ ಮೊದಲು ಕ್ಯಾಲ್ಕುಲೇಟ್ ಮಾಡಬೇಕು. ಅದಾದಮೇಲೆ ಕುದುರೆ ಅಂತ ಹೇಳಿದ್ದಾರೆ, ಕುದುರೆಗೆ ಎಷ್ಟು ಕಾಲಿದೆ ಒಟ್ಟು ಎಷ್ಟಾಗುತ್ತೆ ಅನ್ನೋದನ್ನ ಕ್ಯಾಲ್ಕುಲೇಟ್ ಮಾಡಬೇಕು. ಅದಾದಮೇಲೆ ನಾವು ಸರಾಸರಿ ಫೈಂಡ್ ಔಟ್ ಮಾಡೋಕ್ಕೆ ಬರೋದು. ಓಕೆ, ಈಗ ಮೊದಲು ಗಿಳಿ ತಗೊಳ್ಳೋಣ. ಗಿಳಿಗೆ 2 ಕಾಲಿರುತ್ತೆ. ಇಲ್ಲಿ 10 ಗಿಳಿಗಳಿವೆ. 2 ಕಾಲು ಅಂದರೆ ಎಷ್ಟಾಗುತ್ತೆ, 2 × 20 ಆಗುತ್ತೆ. ಓಕೆ, ನೆಕ್ಸ್ಟು 40 ಕುದುರೆಗಳಿವೆ. 40 ಕುದುರೆ ಅಂದರೆ ಒಂದು ಕುದುರೆಗೆ ಎಷ್ಟು ಕಾಲಿರುತ್ತೆ, 4 ಕಾಲಿರುತ್ತೆ. ಎಷ್ಟಾಗುತ್ತೆ, 4 × 4 = 16, 10 ಎಷ್ಟಾಯಿತು. ಗಿಳಿಗಳದ್ದು ಒಟ್ಟು ಕಾಲುಗಳು ಎಷ್ಟಾದವು, 20. ಕುದುರೆಗಳ ಒಟ್ಟು ಕಾಲು 160. ಇನ್ನು ನೆಕ್ಸ್ಟು ಈ ಎರಡನ್ನು ಪ್ಲಸ್ ಮಾಡಬೇಕು. ಈಗ ನಾವು ಕುದುರೆ ಮತ್ತು ಗಿಳಿಗಳದ್ದು ಎರಡನ್ನೂ ಕೇಳ್ತಿರೋದ್ರಿಂದ ಎರಡನ್ನೂ ಪ್ಲಸ್ ಮಾಡಬೇಕು. ಎಷ್ಟಾಗುತ್ತೆ, 20 ಮತ್ತು 160 ಅಂದರೆ 180 ಆಗುತ್ತೆ. ಓಕೆ, ಈಗ 180ರಲ್ಲಿ ನಾವು ಏನು ಮಾಡಬೇಕು, ಈಗ ಕುದುರೆ ಮತ್ತು ಗಿಳಿಗಳು 2 ಕೇಳಿದ್ದಾರೆ. ಒಂದು ಪಕ್ಷಿ ಒಂದು ಪ್ರಾಣಿ. ಇನ್ನು ನೆಕ್ಸ್ಟ್ ಏನು ಮಾಡಬೇಕು, ಕುದುರೆಗಳು ಎಷ್ಟಿವೆ 40 ಇದೆ, ಗಿಳಿಗಳು ಎಷ್ಟಿವೆ 10 ಇದೆ. ಎಷ್ಟಾಗುತ್ತೆ ಟೋಟಲ್ಲು. ಸರಾಸರಿ ಬೇಕು ಅಂದರೆ ಏನು ಹೇಳಿದ್ದೀನಿ ನಾನು, ಒಟ್ಟು ಎಷ್ಟಿದೆ ಆ ನಂಬರಿಂದ ನೀವು ಡಿವೈಡೆಡ್ ಮಾಡಬೇಕು. 40 ಕುದುರೆಗಳು ಮತ್ತು 10 ಗಿಳಿಗಳಂದರೆ 50 ಆಯಿತು. ಇನ್ನು ನೆಕ್ಸ್ಟು 0ಗೆ 0 ಕ್ಯಾನ್ಸಲ್ ಮಾಡೋಣ. 5 ಡಿವೈಡೆಡ್ ಬೈ 18 ಅಂದರೆ ಎಷ್ಟಾಗುತ್ತೆ, 3.6 ಆಗುತ್ತೆ. 3.6 ಯಾವ ಆಪ್ಷನಲ್ಲಿದೆ, ಫಸ್ಟ್ ಆಪ್ಷನಲ್ಲಿದೆ. ಇನ್ನು ನೆಕ್ಸ್ಟ್ ಕ್ವಶನ್ ಏನಿದೆ, 5 ಸಂಖ್ಯೆಗಳ ಸರಾಸರಿ 45 ಆಗಿದೆ. ಇವುಗಳಲ್ಲಿ ಒಂದು ಸಂಖ್ಯೆಯನ್ನು ತೆಗೆದುಹಾಕಿದರೆ ಸರಾಸರಿ 35 ಆಗುತ್ತದೆ. ತೆಗೆದುಹಾಕಿದ ಸಂಖ್ಯೆಯನ್ನು ಕಂಡುಹಿಡಿಯಿರಿ. ಏನಿದೆ ಇಲ್ಲಿ, ಒಟ್ಟು 5 ಸಂಖ್ಯೆಗಳಿವೆ. ಆ ಸಂಖ್ಯೆಗಳ ಸರಾಸರಿ ಎಷ್ಟು, 45 ಆಗಿದೆ. ಇನ್ನು ನೆಕ್ಸ್ಟು ಒಂದು ಸಂಖ್ಯೆ ರಿಮೂವ್ ಮಾಡ್ತಾರೆ, ತೆಗೆದು ಹಾಕ್ತಾರೆ. ಅವಾಗ ಎಷ್ಟಾಗುತ್ತೆ, ಸರಾಸರಿ 35 ಆಗುತ್ತೆ. ಆ ತೆಗೆದು ಹಾಕಿದ ಸಂಖ್ಯೆ ಯಾವುದು ಅನ್ನೋದನ್ನ ನಾವು ಕಂಡುಹಿಡಿಬೇಕು. ಇವಾಗ ಏನಿದೆ, ಮೊದಲು 5 ಸಂಖ್ಯೆಗಳ ಸರಾಸರಿ ಎಷ್ಟು ಹೇಳ್ತಿದ್ದಾರೆ, 45 ಅಂತ ಹೇಳ್ತಿದ್ದಾರೆ. 45 ಎಷ್ಟಾಗುತ್ತೆ, 5 × 5 = 25. ಇನ್ನು ನೆಕ್ಸ್ಟ್ 5 × 4 = 20, 22 ಆಗುತ್ತೆ. 225 ಆಯಿತು. ಇನ್ನು ನೆಕ್ಸ್ಟ್ ಏನು ಹೇಳ್ತಿದ್ದಾರೆ, ಒಟ್ಟು 5 ಸಂಖ್ಯೆ ಆಲ್ರೆಡಿ ಇದೆ, ಅದರಲ್ಲಿ ಒಂದು ಸಂಖ್ಯೆ ತೆಗೆದು ಹಾಕ್ತಾರೆ ಅಥವಾ ರಿಮೂವ್ ಮಾಡ್ತಾರೆ ಅಂದರೆ ಎಷ್ಟು ಸಂಖ್ಯೆ ಆಗುತ್ತೆ, ನೆಕ್ಸ್ಟು ಉಳಿದಿದ್ದು 4 ಸಂಖ್ಯೆ ಆಗುತ್ತೆ. ಆಗ ಎಷ್ಟಾಗುತ್ತೆ ಸರಾಸರಿ ಅದರದ್ದು, 35 ಆಗುತ್ತೆ ಅಂತ ಹೇಳ್ತಿದ್ದಾರೆ. 35 ಎಷ್ಟು ಸಂಖ್ಯೆ, 4 ಸಂಖ್ಯೆ. ಎಷ್ಟಾಗುತ್ತೆ, 35 × 4 ಅಂದರೆ 4 × 5 = 20, 2 10. ನೆಕ್ಸ್ಟು 3 × 4 = 12, 12 + 2 ಎಷ್ಟಾಗುತ್ತೆ, 14. ಎಷ್ಟು ಬಂತು, 140. 225 - 145 ಅಂದರೆ ಎಷ್ಟಾಗುತ್ತೆ, 85. 85 ಆನ್ಸರ್ ಈಸ್ 85. ಯಾವ ಆಪ್ಷನಲ್ಲಿದೆ, ಫಸ್ಟ್ ಆಪ್ಷನಲ್ಲಿದೆ. ಇನ್ನು ನೆಕ್ಸ್ಟ್ 9th ಕ್ವಶನ್ ಏನಿದೆ, DEFGಯ ಸರಾಸರಿಯು 40 ಆಗಿದೆ. ಒಂದು ವೇಳೆ DEಯ ಸರಾಸರಿ 14 ಆಗಿದ್ದರೆ FGಯ ಸರಾಸರಿ ಎಷ್ಟು ಅಂತ ಕೇಳಿದ್ದಾರೆ. ಏನು ಮಾಡಬೇಕು ಇವಾಗ ನಾವು, ಇಲ್ಲಿ 4 ಸಂಖ್ಯೆ ಇದೆ ಒಟ್ಟು. ಯಾವ್ಯಾವುದು, DEFG 4 ಸಂಖ್ಯೆಗಳ ಒಟ್ಟು ಸರಾಸರಿ ಎಷ್ಟು ಹೇಳ್ತಿದ್ದಾರೆ, 40 ಅಂತ ಹೇಳ್ತಿದ್ದಾರೆ. 40 ಎಷ್ಟು, 4 ಸಂಖ್ಯೆ ಇದೆ. ಎಷ್ಟಾಗುತ್ತೆ, 4 × 4 = 16, 10 160 ಆಯಿತು. ಇನ್ನು ನೆಕ್ಸ್ಟ್ ಇನ್ನೊಂದು ಏನು ಹೇಳ್ತಿದ್ದಾರೆ ಕ್ವಶನಲ್ಲಿ, DEಯ ಸರಾಸರಿ ಎಷ್ಟು ಹೇಳ್ತಿದ್ದಾರೆ, 14 ಹೇಳ್ತಿದ್ದಾರೆ. ಒಟ್ಟು ಎಷ್ಟು ಸಂಖ್ಯೆಗಳು, DE ಅಂದರೆ 2 ಸಂಖ್ಯೆಗಳು. 14 × 2 = 28 ಆಗುತ್ತೆ. ಓಕೆ, ಈಗ ನಮಗೇನು ಬೇಕು, FGಯ ಸರಾಸರಿ ಎಷ್ಟು ಅಂತ. ಈ ಒಟ್ಟು 4 ಸಂಖ್ಯೆಗಳ ಮೊತ್ತದಲ್ಲಿ ನಾವು ಈ 2 ಸಂಖ್ಯೆಗಳ ಮೊತ್ತವನ್ನು ಮೈನಸ್ ಮಾಡಿದಾಗ ಇನ್ನೂ 2 ಸಂಖ್ಯೆಗಳ ಒಟ್ಟು ಮೊತ್ತ ಸಿಗುತ್ತೆ. ಇನ್ನು ನೆಕ್ಸ್ಟ್ ನಾವೇನು ಮಾಡಬೇಕು, ಆ 2 ಸಂಖ್ಯೆಗಳ ಮೊತ್ತನ ಇವಾಗ ಫೈಂಡ್ ಔಟ್ ಮಾಡಿಕೊಂಡು ಅದಾದಮೇಲೆ ನಾವು 2 ಸಂಖ್ಯೆಗಳ ಸರಾಸರಿ ಎಷ್ಟು ಅನ್ನೋದನ್ನ ಕಂಡುಹಿಡಬೇಕು. 160ರಲ್ಲಿ 28ನ್ನು ಮೈನಸ್ ಮಾಡಿದಾಗ ನಮ್ಗೆ ಏನು ಬರುತ್ತೆ, ಆನ್ಸರು 132 ಬರುತ್ತೆ. 132.
ಈ 132 132 ಆನ್ಸರ್ ಅಲ್ಲ, ಯಾಕಂದರೆ ಅವರು ಎರಡು ಸಂಖ್ಯೆಗಳ ಸರಾಸರಿ ಕೇಳ್ತಿದ್ದಾರೆ. ಹಾಗಾಗಿ ನಾವೇನು ಮಾಡಬೇಕು, ಡಿವೈಡೆಡ್ ಬೈ 2 ಮಾಡಬೇಕು. ಎಷ್ಟು ಬರುತ್ತೆ, 2 ಒಂದಲೇ 2 ಆರಲೆ 12 ಆಗುತ್ತೆ. ಇನ್ನು ಒಂದು ಉಳಿತು, ಮತ್ತೆ 12 ಆಯಿತು, 2 ಆರಲೆ 12. ಆನ್ಸರ್ ಇಸ್ 66. ಯಾವ ಆಪ್ಷನಲ್ಲಿದೆ, ಫಸ್ಟ್ ಆಪ್ಷನಲ್ಲಿದೆ. ಇನ್ನು ನೆಕ್ಸ್ಟ್ 10th ಕ್ವಶನ್ ಏನಿದೆ, 4 ಜನ ಕುಟುಂಬದ ಸರಾಸರಿ ವಯಸ್ಸು 25 ವರ್ಷ. ಆ ಕುಟುಂಬದ 3 ಜನರ ವಯಸ್ಸು 20, 22, 28 ಆಗಿದ್ದರೆ 4ನೇ ವ್ಯಕ್ತಿಯ ಸರಾಸರಿ ವಯಸ್ಸು ಎಷ್ಟು ಅಂತ ಕೇಳಿದ್ದಾರೆ. ಈ ಕ್ವಶನ್ ನಿಮಗೆ ಹೋಮ್ವರ್ಕು ಏನಿದೆ, ಹೋಮ್ವರ್ಕ್ ನಂಬರ್ 1 ಇದು. ಇದನ್ನು ಸಾಲ್ವ್ ಮಾಡಿ ಆನ್ಸರ್ ಹಾಕಿ. ಏನು ಹೇಳ್ತಿದ್ದಾರೆ, ಮೊದಲು ಇಲ್ಲಿ 4 ಜನಗಳ ಸರಾಸರಿ ವಯಸ್ಸು ಹೇಳ್ತಿದ್ದಾರೆ. ಎಷ್ಟಿದೆ, 25. ಏನು ಮಾಡಬೇಕು, ಮೊದಲು 25 × 4 ಮಾಡಬೇಕು. ಎಷ್ಟು ಬರುತ್ತೆ ಟೋಟಲ್ ನೋಡಿಕೊಂಡು ನೆಕ್ಸ್ಟು ಬಂದಿರುವ ಈ ಒಟ್ಟು 4 ಜನರ ಮೊತ್ತದಲ್ಲಿ ಈ ಕೊಟ್ಟಿರುವ 3 ಜನಗಳ ಮೊತ್ತವನ್ನು ನೀವು ಮೈನಸ್ ಮಾಡಬೇಕು. 3 ಜನರದ್ದು ವಯಸ್ಸು ಕೊಟ್ಟಿದ್ದಾರೆ ಇಲ್ಲಿ, ಎಷ್ಟೆಷ್ಟು, 20, 22, 28 ಅಂತ. ಈ 3 ಜನರ ವಯಸ್ಸನ್ನು ನೀವು ಫಸ್ಟು ಪ್ಲಸ್ ಮಾಡಿಕೊಂಡು ಅದಾದಮೇಲೆ ಏನು ಮಾಡಬೇಕು, ಈ ಒಟ್ಟು 4 ಜನರ ಒಟ್ಟು ಮೊತ್ತದಲ್ಲಿ ಈ 3 ಜನಗಳ ಒಟ್ಟು ಮೊತ್ತವನ್ನು ಮೈನಸ್ ಮಾಡಿ. ಅವಾಗ ನಿಮ್ಗೆ ಆನ್ಸರ್ ಏನು ಅಂತ ಸಿಗುತ್ತೆ. ಓಕೆ, ನೆಕ್ಸ್ಟ್ ಏನಿದೆ, 20 ಮತ್ತು 30 ಮತ್ತು 40ರ ಸರಾಸರಿ ಎಷ್ಟು ಅಂತ ಕೇಳಿದ್ದಾರೆ. ಈಗ ಸರಾಸರಿ ಬೇಕಂದರೆ ನಾವೇನು ಮಾಡಬೇಕು, ಮೊದಲು ಕೊಟ್ಟಿರುವ ಎಲ್ಲ ಸಂಖ್ಯೆಗಳನ್ನು ಮೊತ್ತ ಮಾಡ್ಕೋಬೇಕು. ಯಾವ್ಯಾವ್ದಿದೆ, 20 + 30 + 40 ಎಷ್ಟಾಗುತ್ತೆ, 20 + 30 + 40 ಅಂದರೆ 20 30 ಎಷ್ಟಾಗುತ್ತೆ, 50 ಆಗುತ್ತೆ. ಇನ್ನು ನೆಕ್ಸ್ಟು 40 ಅಂದರೆ 90 ಆಗುತ್ತೆ. ಓಕೆ, 90. ಇನ್ನು ನೆಕ್ಸ್ಟ್ ಸರಾಸರಿ ಬೇಕು ಅಂದರೆ ಏನು ಮಾಡಬೇಕು, ನಾವು ಎಷ್ಟು ಸಂಖ್ಯೆ ಇದೆ ಅಷ್ಟು ಸಂಖ್ಯೆಯಿಂದ ಡಿವೈಡ್ ಮಾಡಬೇಕು. ಎಷ್ಟಿದೆ ಟೋಟಲು, 3 ಸಂಖ್ಯೆ ಇದೆ. ಏನಾಗುತ್ತೆ, ಡಿವೈಡ್ ಮಾಡಿದರೆ 3 ಒಂದಲೇ 3 3 9 1 0. ಆನ್ಸರ್ ಈಸ್ 30. ಯಾವ ಆಪ್ಷನಲ್ಲಿದೆ, ಸಿ ಆಪ್ಷನಲ್ಲಿದೆ. ಇಂಗ್ಲೀಷಲ್ಲಿ ನೋಡ್ಕೊಳ್ಳೋರು ಈಗ ನೋಡ್ಕೊಳ್ಳಿ, ಇಲ್ಲಿ ಮೇಲೆ ಸ್ಕ್ರೋಲ್ ಡೌನ್ ಮಾಡಿದೆ ಅಂದರೆ ಈ ಕ್ವಶನ್ ಕಾಣಲ್ಲ. 12th ಕ್ವಶನು ಇಂಗ್ಲೀಷಲ್ಲಿ ನೋಡ್ಕೊಳ್ಳಿ. ಇನ್ನು ನೆಕ್ಸ್ಟು ಏನಿದೆ ಕ್ವಶನು, ಎ ವಿದ್ಯಾರ್ಥಿಯು 3 ವಿಷಯಗಳಲ್ಲಿ ಸರಾಸರಿ ಅಂಕ 80, 2 ವಿಷಯಗಳಲ್ಲಿ ಅಂಕ 70 ಮತ್ತು 90 ಆಗಿದ್ದರೆ 3ನೇ ವಿಷಯದಲ್ಲಿ ಅಂಕಗಳಿಗೆ ಕಂಡುಹಿಡಿಯಿರಿ ಅಂತ ಇದೆ. ಏನಿದೆ, ಎ ಎಂಬ ವಿದ್ಯಾರ್ಥಿ ಇದ್ದಾನೆ ಅಥವಾ ವಿದ್ಯಾರ್ಥಿ ಇದ್ದಾಳೆ. ಎಷ್ಟಿದೆ, 3 ವಿಷಯಗಳಲ್ಲಿ ಸರಾಸರಿ ಅಂಕ ಕೊಟ್ಟಿದ್ದಾರೆ. ಎಷ್ಟು, 80 ಅಂತ ಹೇಳ್ತಿದ್ದಾರೆ. 80 ಎಷ್ಟು ವಿಷಯಗಳಲ್ಲಿ, 3 ವಿಷಯಗಳಲ್ಲಿ. ಇವಾಗ ನಾವು ಒಟ್ಟು ಅಂಕ ಎಷ್ಟಾಗುತ್ತೆ ಅನ್ನೋದು ನೋಡೋಣ. 8 3 24, 1 0ಗೆ 0 ಎಷ್ಟಾಯಿತು, 240. ಇವಾಗ ಏನು ಕೊಟ್ಟಿದ್ದಾರೆ, ನೆಕ್ಸ್ಟು ಆ 3 ವಿಷಯಗಳಲ್ಲಿ 2 ವಿಷಯಗಳ ಅಂಕ ಎಷ್ಟು ಅನ್ನೋದು ಅವರೇ ಕೊಟ್ಟಿದ್ದಾರೆ. ಎಷ್ಟು ಕೊಟ್ಟಿದ್ದಾರೆ, 70 + 90 ಎಷ್ಟಾಗುತ್ತೆ, 70 + 90 ಮಾಡಿದರೆ 160 ಆಗುತ್ತೆ. ಎಷ್ಟು, 160. ನೆಕ್ಸ್ಟ್ ನಮಗೆ ಇವಾಗ ಏನು ಬೇಕು, ಒಟ್ಟು 3 ವಿಷಯಗಳ ಒಟ್ಟು ಮೊತ್ತದಲ್ಲಿ ನಾವು ಈ 2 ವಿಷಯಗಳ ಒಟ್ಟು ಮೊತ್ತವನ್ನು ಮೈನಸ್ ಮಾಡಿದಾಗ ನಮಗೆ ಒಂದು ಇದೇನಿದೆ, ಉಳಿದ 3ನೇ ಸಬ್ಜೆಕ್ಟ್ ಅಥವಾ 3ನೇ ವಿಷಯದ್ದು ಅಂಕ ಎಷ್ಟು ಅನ್ನೋದು ಸಿಗುತ್ತೆ. ಈ 240ರಲ್ಲಿ ನಾವು ಈಗ 240ರಲ್ಲಿ ಈ 160ನ್ನು ಮೈನಸ್ ಮಾಡಬೇಕು. ಎಷ್ಟು ಬರುತ್ತೆ, ಈ 240ರಲ್ಲಿ 160ನ್ನು ಮೈನಸ್ ಮಾಡಿದಾಗ ನಮ್ಗೆ ಆನ್ಸರು 80 ಬರುತ್ತೆ, 80 ಬರುತ್ತೆ. ಓಕೆ, ಆನ್ಸರ್ ಈಸ್ 80. ನೆಕ್ಸ್ಟ್ 13th ಕ್ವಶನ್ ಏನಿದೆ, 5 ವಿದ್ಯಾರ್ಥಿಗಳ ಸರಾಸರಿ ತೂಕ 40 kg. ಒಬ್ಬ ವಿದ್ಯಾರ್ಥಿ 50 kg ತೂಕವಿದ್ದರೆ ಉಳಿದ 4 ವಿದ್ಯಾರ್ಥಿಗಳ ಒಟ್ಟು ತೂಕ ಎಷ್ಟು ಅಂತ ಕೇಳಿದ್ದಾರೆ. ಇಲ್ಲೇನು ಹೇಳಿದ್ದಾರೆ, 5 ವಿದ್ಯಾರ್ಥಿಗಳ ಸರಾಸರಿ ತೂಕ ಕೊಟ್ಟಿದ್ದಾರೆ. ಎಷ್ಟು, 40 kg, 40 kg. ಎಷ್ಟು ವಿದ್ಯಾರ್ಥಿ, 5 ವಿದ್ಯಾರ್ಥಿ. ಎಷ್ಟಾಗುತ್ತೆ ಟೋಟಲು, 4 5 20, 1 0ಗೆ 0, 200. ಇನ್ನು ನೆಕ್ಸ್ಟ್ ಏನು ಕೊಟ್ಟಿದ್ದಾರೆ, ಒಟ್ಟು ಈ 200 kgಯಲ್ಲಿ ಒಬ್ಬ ವಿದ್ಯಾರ್ಥಿ ತೂಕ ಕೊಟ್ಟಿದ್ದಾರೆ. ಎಷ್ಟು, 50 kg. ಎಷ್ಟು ಬರುತ್ತೆ ಉಳಿದಿದ್ದು, ಈ ಒಟ್ಟು 200ರಲ್ಲಿ ನಾವು ಈಗ 50ನ್ನು ಮೈನಸ್ ಮಾಡಿದರೆ 150 ಬರುತ್ತೆ. ಕ್ವಶನಲ್ಲಿ ನಮ್ಗೆ ಏನು ಕೇಳಿರೋದು, ಉಳಿದ 4 ವಿದ್ಯಾರ್ಥಿಗಳ ಒಟ್ಟು ತೂಕ ಎಷ್ಟು ಅಂತ ಕೇಳಿದ್ದಾರೆ. ಒಟ್ಟು 5 ಜನರದ್ದು ಎಷ್ಟಿತ್ತು ತೂಕ, 200 ಇತ್ತು. ಒಬ್ಬ ವಿದ್ಯಾರ್ಥಿದು ಎಷ್ಟಿತ್ತು, 50 ಇತ್ತು. ಈ ಒಟ್ಟು 5 ಜನರ ವಿದ್ಯಾರ್ಥಿ ಒಟ್ಟು ತೂಕದಲ್ಲಿ ಒಬ್ಬ ವಿದ್ಯಾರ್ಥಿದ ಮೈನಸ್ ಮಾಡಿದ್ವಿ ನಾವು. 200ರಲ್ಲಿ 50ನ್ನು ಮೈನಸ್ ಮಾಡಿದಾಗ ನಮ್ಗೆ ಎಷ್ಟು ಬಂತು, 150 ಬಂತು. ಆನ್ಸರ್ ಈಸ್ 150, 150 kg ಉಳಿದ 4 ವಿದ್ಯಾರ್ಥಿಗಳ ಒಟ್ಟು ತೂಕ. ನೆಕ್ಸ್ಟ್ ಕ್ವಶನ್ ಏನಿದೆ, 14th ಕ್ವಶನು, 3 ಸ್ನೇಹಿತರ ಸರಾಸರಿ ವಯಸ್ಸು 25 ವರ್ಷಗಳು. ಒಬ್ಬ ಸ್ನೇಹಿತ 30 ವರ್ಷ ವಯಸ್ಸಿನವನಾಗಿದ್ದರೆ ಉಳಿದ 2 ಸ್ನೇಹಿತರ ಸರಾಸರಿ ವಯಸ್ಸು ಎಷ್ಟು ಅಂತ ಕೇಳಿದ್ದಾರೆ. ಇಲ್ಲೇನು ಮಾಡಬೇಕು ನೀವು, ಒಟ್ಟು ಈಗ 3 ಸ್ನೇಹಿತರು, 3 ಫ್ರೆಂಡ್ಸ್ ಇದ್ದಾರೆ. ಅವ್ರದ್ದು ಸರಾಸರಿ ವಯಸ್ಸು ಎಷ್ಟು ಕೊಟ್ಟಿದ್ದಾರೆ, 25 ಕೊಟ್ಟಿದ್ದಾರೆ. 25, 3 ಮೆಂಬರ್ಸ್ ಎಷ್ಟಾಗುತ್ತೆ, 25 3 75 ಆಗುತ್ತೆ. ಇನ್ನು ನೆಕ್ಸ್ಟ್ ಏನು ಹೇಳಿದ್ದಾರೆ, ಒಬ್ಬ ಸ್ನೇಹಿತ, ಒಬ್ಬಂದು ಎಷ್ಟಿದೆ ವಯಸ್ಸು, ಈ ಒಟ್ಟು 75 ಇದೆ. ಎಷ್ಟು ಜನದ್ದು, 3 ಜನದ್ದು. ಅದರಲ್ಲಿ ಒಬ್ಬಂದು ಎಷ್ಟಿದೆ, 30 ಇದೆ ಅಂತೆ. ಓಕೆ, ಈ 75ರಲ್ಲಿ ನಾವು ಒಬ್ಬಂದು 30ನ್ನು ಮೈನಸ್ ಮಾಡಿದಾಗ ನಮ್ಗೆ ಏನು ಸಿಗುತ್ತೆ, 45 ಬರುತ್ತೆ.
ಈಗ 45 ಆನ್ಸರ್ ಅಲ್ಲ, ಯಾಕಂದ್ರೆ ನಮ್ಗೆ ಕೇಳಿರೋದವರು ಸರಾಸರಿ ಅಂತ. ಹಾಗಾಗಿ ಈ 45ಅನ್ನು ನಾವು ಡಿವೈಡೆಡ್ ಬೈ 2 ಮಾಡಬೇಕು. ಎರಡು ಸ್ನೇಹಿತರದು ವಯಸ್ಸು ಕೇಳಿರೋದು, ಸರಾಸರಿ ವಯಸ್ಸು ಎಷ್ಟು ಬರುತ್ತೆ? 2 ಡಿವೈಡೆಡ್ ಬೈ 45, 2 ಡಿವೈಡೆಡ್ ಬೈ 45 ಅಂದರೆ 2 ಒಂದಲೇ 2 2 4 ಆಗುತ್ತೆ. ಇನ್ನು ನೆಕ್ಸ್ಟ್ 2 2 4 1.5 22.5 ಯಾವ ಆಪ್ಷನಲ್ಲಿದೆ? ತೆಳಗಿದೆ ಆಪ್ಷನು, ಫಸ್ಟ್ ಆಪ್ಷನಲ್ಲಿದೆ. ಆನ್ಸರ್ ಈಸ್ 22.5 ಇಯರ್ಸ್, ವರ್ಷ. ಇನ್ನು ನೆಕ್ಸ್ಟ್ 15th ಕ್ವಶನ್ ಏನಿದೆ, 5 ವಿಷಯಗಳಲ್ಲಿ ವಿದ್ಯಾರ್ಥಿಯ ಸರಾಸರಿ ಅಂಕ 80. ವಿದ್ಯಾರ್ಥಿಯು ಒಂದು ವಿಷಯದಲ್ಲಿ 90 ಅಂಕಗಳನ್ನು ಗಳಿಸಿದ್ದರೆ ಉಳಿದ 4 ವಿಷಯಗಳಲ್ಲಿ ಒಟ್ಟು ಅಂಕ ಎಷ್ಟು ಅಂತ ಕೇಳಿದ್ದಾರೆ. ಈಗ ಆಲ್ರೆಡಿ ಒಂದು ಪ್ರಾಬ್ಲಮ್ ಬಿಡಿಸಿದ್ವಿ ಈ ಥರ. ಯಾವುದು? ಅಲ್ಲಿ ಒಟ್ಟು 5 ಜನ ವಿದ್ಯಾರ್ಥಿಗಳಿದ್ದರು, ಅದರಲ್ಲಿ ಒಬ್ಬ ವಿದ್ಯಾರ್ಥಿದು ಇಷ್ಟು ಅಂತ ಕೊಟ್ಟು, ಇನ್ನು ಉಳಿದ 4 ವಿದ್ಯಾರ್ಥಿಗಳು ಒಟ್ಟು ತೂಕ ಎಷ್ಟು ಅನ್ನೋದನ್ನ ನೋಡಿದ್ವಲ್ಲ, ಸೇಮ್ ಕ್ವಶನ್ನು. ಇಲ್ಲಿ ಒಟ್ಟು 5 ವಿಷಯಗಳಲ್ಲಿ ವಿದ್ಯಾರ್ಥಿಯ ಸರಾಸರಿ ಅಂಕ 80 ಇದೆ. ಅದರಲ್ಲಿ ಅವರು ಒಂದು ವಿಷಯದಲ್ಲಿ ಎಷ್ಟು ಕೊಟ್ಟಿದ್ದಾರೆ? 90 ಅಂತ ಕೊಟ್ಟಿದ್ದಾರೆ. ಇನ್ನು ನೆಕ್ಸ್ಟ್ ಉಳಿದ 4 ವಿಷಯಗಳಲ್ಲಿ ಒಟ್ಟು ಅಂಕ ಎಷ್ಟು ಅಂತ ನೀವು ಕಂಡುಹಿಡಿಯಬೇಕು. ಯಾವ ಥರ ಮಾಡಬೇಕು ಅಂದರೆ, ಮೊದಲು ನೀವು ಈ ಒಟ್ಟು 5 ವಿಷಯಗಳಲ್ಲಿ ಒಟ್ಟು ಅಂಕ ಎಷ್ಟಾಗುತ್ತೆ ಅನ್ನೋದನ್ನ ಇಂಟು ಮಾಡ್ಕೋಬೇಕು. ಯಾವುದರಿಂದ? 80 × 5 ಮಾಡಿದಾಗ ನಿಮಗೆ ಒಟ್ಟು ಅಂಕಗಳು ಸಿಗುತ್ತೆ. ಆ ಒಟ್ಟು ಅಂಕಗಳಲ್ಲಿ ನೀವು ಒಂದು ವಿಷಯದ್ದು, ಒಂದು ಸಬ್ಜೆಕ್ಟ್ದ ಅಂಕ ಕೊಟ್ಟಿದ್ದಾರೆ, ಯಾವುದು? 90 ಅಂತ. ಆ 90ನ್ನು ಮೈನಸ್ ಮಾಡಬೇಕು. ಇನ್ನು ನೆಕ್ಸ್ಟ್ ಮೈನಸ್ ಮಾಡಿದಾಗ ಏನು ಬರುತ್ತೆ ನಿಮಗೆ? ಅದೇ ಫೈನಲ್ ಆನ್ಸರ್ ಆಗಿರುತ್ತೆ. ಇವಾಗ ಏನು ಮಾಡ್ಬೇಕು ನೀವು? ಇದು ಹೋಮ್ವರ್ಕ್ ನಂಬರ್ 2. ಕಾಮೆಂಟ್ ಮಾಡ್ತೀರಾ ಅಂತ ಅಂದ್ಕೊಂಡಿದ್ದೀನಿ. ನಿನ್ನೆ ನಾನು ಆಲ್ರೆಡಿ ಹೇಳಿದ್ದೀನಿ, ಯಾವ್ದು ಕ್ಲಾಸಲ್ಲಿ ನಿನ್ನೆ ಹೇಳಿದ್ದು, ಪ್ರಾಫಿಟ್ ಆ್ಯಂಡ್ ಲಾಸ್ ಕ್ಲಾಸಲ್ಲಿ ನಿಮ್ಗೆ ಆಲ್ರೆಡಿ ನಾನು ಏನು ಹೇಳಬೇಕು ಎಲ್ಲ ಹೇಳಿದ್ದೀನಿ. ನೋಡಿ, ಹೋಮ್ವರ್ಕ್ ಮಾಡಿ ಹಾಕ್ತೀರಾ ಬಿಡ್ತಿರೋ ನಿಮಗೆ ಬಿಟ್ಟಿನಿ. ಇನ್ನು ನೆಕ್ಸ್ಟ್ ಕ್ವಶನ್ ಏನಿದೆ, 16 ಕ್ವಶನ್ನು. ಒಂದು ಕಾರು ಗಂಟೆಗೆ ಸರಾಸರಿ 40 ಕಿಲೋಮೀಟರ್ ವೇಗದಲ್ಲಿ 200 ಕಿಲೋಮೀಟರ್ ಮತ್ತು ಗಂಟೆಗೆ ಸರಾಸರಿ 60 ಕಿಲೋಮೀಟರ್ ವೇಗದಲ್ಲಿ 300 ಕಿಲೋಮೀಟರ್ ಪ್ರಯಾಣಿಸುತ್ತದೆ. ಇಡೀ ಪ್ರಯಾಣದ ಸರಾಸರಿ ವೇಗ ಎಷ್ಟು ಅಂತ ಕೇಳಿದ್ದಾರೆ. ಇಲ್ಲೇನು ಮಾಡಬೇಕು ಅಂದರೆ, ನೀವು ಆವ್ರೇಜ್ ಸ್ಪೀಡ್ ಕೇಳ್ತಿದ್ದಾರೆ ಇಲ್ಲಿ. ಮೊದಲು ನೀವು ಎಷ್ಟಿದೆ? 200 ಕಿಲೋಮೀಟರ್. 200 ಕಿಲೋಮೀಟ್ರನ್ನ ಎಷ್ಟು ಗಂಟೆಗೆ ಎಷ್ಟು ಕಿಲೋಮೀಟ್ರ್ ಹಂಗೆ? 40 ಕಿಲೋಮೀಟರ್. ಗಂಟೆಗೆ 40 ಕಿಲೋಮೀಟರ್ ಹಂಗೆ 200 ಕಿಲೋಮೀಟರ್ ಹೋಗ್ತಾರಂತೆ. ಇನ್ನು ನೆಕ್ಸ್ಟ್ ಇನ್ನೊಂದು ಹೇಳಿದ್ದಾರೆ, ಯಾವುದು? ಗಂಟೆಗೆ 60 ಕಿಲೋಮೀಟರ್ ಹಂಗೆ 300 ಕಿಲೋಮೀಟರ್ ಕ್ರಮಿಸುತ್ತದೆ ಅಂತೆ ಕಾರು. ಈಗ ನಮಗೆ ಸರಾಸರಿ ಕೇಳ್ತಿದ್ದಾರೆ, ಸರಾಸರಿಯ ವೇಗ ಎಷ್ಟು ಅಂತ. ಈಗ ನಾವೇನು ಮಾಡಬೇಕು? ಮೊದಲು ಇದನ್ನೆರಡನ್ನೂ ಸಿಂಪ್ಲಿಫಿಕೇಷನ್ ಮಾಡೋಣ. 0 0 ಕ್ಯಾನ್ಸಲ್, ಇದು ಕೂಡ 0 0 ಕ್ಯಾನ್ಸಲ್ ಆಗುತ್ತೆ. 4 1 4 5 20 ಆಗುತ್ತೆ. ಈ ಕಡೆ 6 1 6 5 20. ಈ ಕಡೆನೂ 5 ಬಂತು, ಆ ಕಡೆನೂ 5 ಬಂತು. ಎಷ್ಟಾಯಿತು? 5 + 5 10 ಆಗುತ್ತೆ. ಓಕೆ, ಏನು ಬಂತು? 10 ಬಂತು. ನೆಕ್ಸ್ಟು ಒಟ್ಟು ಕ್ರಮಿಸಿದ ದೂರ ಎಷ್ಟಿದೆ? 200 + 300 ಅಂದರೆ ಎಷ್ಟಾಗುತ್ತೆ? 500 ಇದೆ. ಒಟ್ಟು ಕ್ರಮಿಸಿದ ದೂರ 500. ನೆಕ್ಸ್ಟ್ ಸಿಂಪ್ಲಿಫಿಕೇಷನ್ ಮಾಡಿದಾಗ ಎಷ್ಟು ಬಂದಿದೆ? ನಮಗಿಲ್ಲಿ 10 ಬಂದಿದೆ. ಈಗ ನಮಗೆ ಸರಾಸರಿ ಬೇಗ ಬೇಕು. ಹಾಗಾಗಿ ನಾವೇನು ಮಾಡಬೇಕು? ಒಟ್ಟು ಕ್ರಮಿಸಿದ ದೂರದಲ್ಲಿ ಈ ಟೈಮನ್ನು ಡಿವೈಡ್ ಮಾಡೋಣ. ಎಷ್ಟು ಬರುತ್ತೆ? 10 ಡಿವೈಡೆಡ್ ಬೈ 500 ಅಂದರೆ 10 1 10 5 50 1 0ಗೆ 0. ಆನ್ಸರ್ ಈಸ್ 15 km/h. ಯಾವ ಆಪ್ಷನಲ್ಲಿದೆ ನೋಡಿ? ಥರ್ಡ್ ಆಪ್ಷನಲ್ಲಿದೆ. ಆನ್ಸರ್ ಈಸ್ 50 km/h. ಇನ್ನು ನೆಕ್ಸ್ಟ್ 17th ಕ್ವಶನ್ ಏನಿದೆ, 5 ಸ್ನೇಹಿತರ ಸರಾಸರಿ ವಯಸ್ಸು 25 ವರ್ಷಗಳು. 20 ವರ್ಷ ಮತ್ತು 30 ವರ್ಷ ವಯಸ್ಸಿನ ಇನ್ನೂ 2 ಸ್ನೇಹಿತರು ಗುಂಪಿಗೆ ಸೇರಿದರೆ ಹೊಸ ಸರಾಸರಿ ಎಷ್ಟು ಅಂತ ಕೇಳಿದ್ದಾರೆ. ಏನಿದೆ? ಮೊದಲು 5 ಸ್ನೇಹಿತರ ಸರಾಸರಿ ಒಟ್ಟು ಎಷ್ಟು ಅಂತ ಕೊಟ್ಟಿದ್ದಾರೆ? 25 ವರ್ಷ. 25 ವರ್ಷ ಏನಿದೆ, ಇದು 5 ಜನದ್ದು ಎಷ್ಟಾಗುತ್ತೆ? 25 × 5 ಅಂದರೆ 125 ಆಗುತ್ತೆ. ಇನ್ನು ನೆಕ್ಸ್ಟ್ ಇಲ್ಲಿ ಯಾಕೆ ನಾನು ಪ್ರಾಬ್ಲಮ್ನ ಇಂಟು ಮಾಡಿಕೊಂಡು ಮತ್ತು ಡಿವೈಡೆಡ್ ಮಾಡಿಕೊಂಡು ಪ್ಲಸ್ ಮಾಡ್ಕೊಂಡು ಕೂರಲ್ಲ ಅಂದರೆ, ಕ್ಲಾಸ್ ಲೆಂತಿ ಆಗುತ್ತೆ. ನಾನಿಲ್ಲಿ ನಿಮಗೆ ಕ್ಲಾಸಲ್ಲಿ 5 5 25, 2 ದಸ್ಕ, ಇನ್ನು ನೆಕ್ಸ್ಟ್ 5 ಇಡಿ, ಇನ್ನು ನೆಕ್ಸ್ಟು 5 2 10, 2 + 10 ಎಷ್ಟಾಗುತ್ತೆ? 12. ಈ ಥರ ನಾನು ಮಾಡ್ಕೊಂಡು ಕೂತೆ ಅಂದರೆ ಕ್ಲಾಸಲ್ಲಿ ನಿಮಗೆ ಕ್ಲಾಸ್ ಲೆಂತಿ ಆಗುತ್ತೆ. ಇನ್ನು ನೆಕ್ಸ್ಟು ಬೋರ್ ಆಗುತ್ತೆ ಒಬ್ಬೊಬ್ಬರಿಗೆ. ಇಲ್ಲಿ ನೀವು 1 2 3ನೇ ಕ್ಲಾಸ್ ಓದ್ತಿಲ್ಲ. ಇಲ್ಲಿ ನೀವೀಗ 1 2 3ನೇ ಕ್ಲಾಸ್ ಓದ್ತಿದ್ದೀರಾ ಅಥವಾ ಇನ್ನು 10th ಒಳಗಿದ್ದೀರಾ ಅಂದರೆ ನಿಮಗೆ ಇಂಟು ಆಗಲಿ ಡಿವೈಡೆಡ್ ಬೈ ಆಗಲಿ, ಇಂಟು ಮಾಡೋದಾಗಲಿ ಡಿವೈಡೆಡ್ ಬೈ ಮಾಡೋದಾಗಲಿ, ಪ್ಲಸ್ಸು ಮೈನಸ್ಸು, ಇದನ್ನೆಲ್ಲ ಸ್ಟೆಪ್ ಬೈ ಸ್ಟೆಪ್ ಮಾಡ್ಕೊತ ಹೋಗ್ಬೋದು. ನೀವು ಆಲ್ರೆಡಿ 12th ಮುಗಿಸಿ ಡಿಗ್ರಿ ಮುಗಿಸಿ ಇವಾಗ ನೀವು 20+ ಇದ್ದೀರಾ ಅಥವಾ 90+ ಇದ್ದೀರಾ ಅಂದರೆ ನಿಮಗೆ ಈ ಡಿವೈಡೆಡ್ ಬೈ, ಈ ಇಂಟು ಇದನ್ನೆಲ್ಲ ಮಾಡ್ಕೊಂಡು ಕೂತ್ರೆ ನೀವು ಎಕ್ಸಾಮ್ ಯಾವ ಥರ ಕ್ಲಿಯರ್ ಮಾಡೋರು? ನೀವು ಇನ್ನೂ ಇಲ್ಲೇ ಇಂಟು ಮಾಡೋರಿದ್ದೀರಾ, ಡಿವೈಡೆಡ್ ಮಾಡೋರಿದ್ದೀರಾ, ಪ್ಲಸ್ ಮಾಡೋರಿದ್ದೀರಾ ಅಂದರೆ
ನಾ ಹೇಳಿದ್ದು ಅರ್ಥ ಆಯಿತು ಅಂದ್ಕೊಂಡಿದ್ದೀನಿ. ಏನು ಹೇಳಿ, ಕ್ಲಾಸ್ ಲೆಂತಿ ಆಗುತ್ತೆ ಒಂದು, ಇನ್ನೊಂದು ನೀವು ಇನ್ನೂ 9, 10, 8 ಇದನ್ನು ಓದ್ತಿಲ್ಲ. ನೀವು ಆಲ್ರೆಡಿ 20+ ಇದ್ದೀರಾ, ಆರ್ಮಿ ಎಕ್ಸಾಮ್ ಅಟೆಂಡ್ ಮಾಡ್ತಿದ್ದೀರಾ, ಓದ್ತಿದ್ದೀರಾ, ಪ್ರಿಪ್ರೇಷನ್ ಮಾಡ್ತಿದ್ದೀರಾ ಅಂದರೆ ನಿಮ್ಮದು ಯಾವ ಥರ ಇರಬೇಕು ಮೈಂಡ್ಸೆಟ್ಟು, ಏನೆಲ್ಲ ಕಲ್ತಿರ್ಬೇಕು. ನೀವು ಫಸ್ಟು ಬೇಸಿಕ್ನೇ ಕಲ್ತಿಲ್ಲ, ನಿಮಗೆ ಇಂಟು ಮಾಡೋಕ್ಕೆ ಬರೋಲ್ಲ ಅಂದರೆ ನೀವು ಏನು ಮಾಡೋರು ಲೆಕ್ಕ. ಓಕೆ, ನೆಕ್ಸ್ಟ್ ಎಷ್ಟಾಗುತ್ತೆ? 125, 125 ಆಗುತ್ತೆ. ನೆಕ್ಸ್ಟ್ ಏನು ಹೇಳ್ತಿದ್ರೆ ಕ್ವಶನಲ್ಲಿ, 20 ವರ್ಷ ಮತ್ತು 30 ವರ್ಷ ವಯಸ್ಸಿನ ಇನ್ನೂ ಇಬ್ಬರು ಸ್ನೇಹಿತರು ಗುಂಪಿಗೆ ಸೇರುತ್ತಾರೆ ಅಂತ ಹೇಳ್ತಿದ್ದಾರೆ. ಈಗ ಆಲ್ರೆಡಿ 125 ಇದೆ. ಎಷ್ಟು ಜನದ್ದು? 5 ಜನದ್ದು. ಇನ್ನು ಮತ್ತೆ 20 ಮತ್ತು 30 ಅಂದರೆ ಎಷ್ಟಾಗುತ್ತೆ? 50 ಆಗುತ್ತೆ. ಟೋಟಲ್ ಎಷ್ಟಾಗುತ್ತೆ? 5, 7, 1, 175 ಆಯಿತು. ಈ 175 ಏನಿದೆ, ಎಷ್ಟು ಜನದ್ದು ನಮಗೆ ಇವಾಗ ಸರಾಸರಿ ಬೇಕು ನಮಗೆ. ಈಗ ಒಟ್ಟು ಹೊಸ ಸರಾಸರಿ ಕೇಳ್ತಿರೋದ್ರಿಂದ ಮೊದಲು 5 ಜನ ಇದ್ದರು ಫ್ರೆಂಡ್ಸು, ಅದಾದಮೇಲೆ ಇಬ್ಬರು ಮತ್ತೆ ಆ್ಯಡ್ ಆದರು. ಎಷ್ಟು ಜನ ಆದರು? ಟೋಟಲಿ 7 ಜನ ಆದರು. ಈಗ ನಾವು ಸರಾಸರಿ ಬೇಕು ಅಂದರೆ ಏನು ಮಾಡಬೇಕು ಅಂತ ನಾನು ಆಲ್ರೆಡಿ ಹೇಳಿದ್ದೀನಿ. ಎಷ್ಟು ನಂಬರ್ ಇದೆ ಅಷ್ಟಿಂದ ಡಿವೈಡ್ ಮಾಡಬೇಕು ಒಟ್ಟು ಮೊತ್ತವನ್ನು ಅಂತ. ಎಷ್ಟು ಬರುತ್ತೆ? 7 1 7 2 14 ಆಗುತ್ತೆ. 17ರಲ್ಲಿ 14 ಮೈನಸ್ ಮಾಡಿದರೆ ಎಷ್ಟು ಉಳಿಯುತ್ತೆ? 3 ಉಳಿಯುತ್ತೆ. ಎಷ್ಟಾಯಿತು? 35 ಆಯಿತು. 7 5 35. ಆನ್ಸರ್ ಈಸ್ 25 ಇಯರ್ಸ್, 25 ವರ್ಷ. ಯಾವ ಆಪ್ಷನಲ್ಲಿದೆ? ಸೆಕೆಂಡ್ ಆಪ್ಷನಲ್ಲಿದೆ. ಓಕೆ, ನೆಕ್ಸ್ಟ್ ಕ್ವಶನ್ ಹೋಗೋಣ ಅಲ್ಲ. ಇನ್ನು ನೆಕ್ಸ್ಟ್ ಕ್ವಶನ್ ಏನಿದೆ, ಒಂದು ತರಗತಿಯ 14 ವಿದ್ಯಾರ್ಥಿಗಳ ಸರಾಸರಿ ವಯಸ್ಸು 17 ವರ್ಷ. 47 ವರ್ಷದ ಹೊಸ ವಿದ್ಯಾರ್ಥಿ ತರಗತಿಗೆ ಸೇರುತ್ತಾನೆ. 15 ವಿದ್ಯಾರ್ಥಿಗಳ ಹೊಸ ಸರಾಸರಿ ಎಷ್ಟು ಅಂತ ಕೇಳಿದ್ದಾರೆ. ಇಲ್ಲೇನಿದೆ, ಮೊದಲು 14 ವಿದ್ಯಾರ್ಥಿಗಳಿದ್ದಾರೆ, ಅವ್ರದ್ದು ಸರಾಸರಿ ವಯಸ್ಸು ಎಷ್ಟಿದೆ? 17 ಇದೆ. 14 ವಿದ್ಯಾರ್ಥಿಗಳು, 17 ವರ್ಷ. ಈಗ ನಾವು ಒಟ್ಟು ಟೋಟಲ್ ಎಷ್ಟಾಗುತ್ತೆ ಅನ್ನೋದು ನೋಡೋಣ. 14 × 17 ಮಾಡಿದಾಗ ನಮ್ಗೆ ಏನು ಬರುತ್ತೆ ಆನ್ಸರು? 238 ಬರುತ್ತೆ. 238. ಇನ್ನು ನೆಕ್ಸ್ಟ್ ಏನು ಹೇಳ್ತಿದ್ದಾರೆ? 238. ನೆಕ್ಸ್ಟು ಈ 238ಕ್ಕೆ ಮತ್ತೆ ಒಬ್ಬ ಆ್ಯಡ್ ಆಗ್ತಾನೆ, ಹೊಸ ವಿದ್ಯಾರ್ಥಿ ಸೇರ್ತಾನಂತೆ ಗುಂಪಿಗೆ. ಎಷ್ಟಿದೆ ಅವನದು ಏಜು? 47 ಅಂತ ಹೇಳ್ತಿದ್ದಾರೆ. 47 ಎಷ್ಟಾಗುತ್ತೆ ಟೋಟಲ್? 238 + 47 ಅಂದರೆ 285 ಆಗುತ್ತೆ. 285. ಇನ್ನು ನೆಕ್ಸ್ಟ್ ಏನು ಕೇಳ್ತಿದ್ದಾರೆ? ಸರಾಸರಿ. 15 ವಿದ್ಯಾರ್ಥಿಗಳು ಹೊಸ ಸರಾಸರಿ ಎಷ್ಟು ಅಂತ ಕೇಳ್ತಿದ್ದಾರೆ. ಆಗ ನಾವು 15ರಿಂದ ಡಿವೈಡ್ ಮಾಡಬೇಕು. ಇನ್ನು ನೆಕ್ಸ್ಟು 15 1 15 15. ನೆಕ್ಸ್ಟ್ 28ರಲ್ಲಿ 15ನ ಮೈನಸ್ ಮಾಡಿದರೆ ಎಷ್ಟು ಉಳಿಯುತ್ತೆ? 13 ಉಳಿಯುತ್ತೆ. ಎಷ್ಟಾಯಿತು ಟೋಟಲು? 135 ಆಯಿತು. 15 9 135. ಎಷ್ಟು ಬಂತು? 19 ವರ್ಷ. ಇನ್ನು ನೆಕ್ಸ್ಟ್ ಕ್ವಶನ್ ಏನಿದೆ, 5 ಅನುಕ್ರಮ ಬೆಸ ಸಂಖ್ಯೆಗಳ ಸರಾಸರಿ 21 ಆಗಿದೆ. ಆ ಸಂಖ್ಯೆಗಳಲ್ಲಿ ಅತಿ ದೊಡ್ಡ ಸಂಖ್ಯೆ ಯಾವುದು ಅಂತ ಕೇಳಿದ್ದಾರೆ. ಏನಿದೆ ಕ್ವಶನ್ನು? ಇಲ್ಲಿ 5 ನಂಬರ್ ಇದೆ, ಸತತವಾದ ಅನುಕ್ರಮವಾದ 5 ಬೆಸ ಸಂಖ್ಯೆಗಳು. 1 2 3 4 5 5 ಸಂಖ್ಯೆ ಇದೆ. ಆ 5 ಸಂಖ್ಯೆಗಳು ಅನುಕ್ರಮ 5 ಬೆಸ ಸಂಖ್ಯೆಗಳ ಸರಾಸರಿ ಎಷ್ಟು ಹೇಳ್ತಿದ್ದಾರೆ? 21. ಸರಾಸರಿ ಅಂದರೆ ಎಲ್ಲಿರುತ್ತೆ? ಈಗ ಲೈನಿಗೆ ಹೇಳ್ತಿದ್ದಾರೆ, ಅನುಕ್ರಮವಾಗಿ ಒಂದಾದ್ಮೇಲೆ ಒಂದು ಬರ್ತಿದೆ ನಂಬರ್ ಅಥವಾ ಸಂಖ್ಯೆ ಅಂದರೆ ಅಲ್ಲಿ ಸರಾಸರಿ ಅಂದರೆ ಎಲ್ಲಿರುತ್ತೆ? ಅದು ನಡುವೆ ಇರುತ್ತೆ. ಅವತ್ತು ಆ ಕಡೆ 2 ನಂಬರು, ಈ ಕಡೆ 2 ನಂಬರ್ ಬಿಟ್ಟು ನಡುವೆ ಇರುತ್ತೆ ಈ 21. ಇನ್ನು ನೆಕ್ಸ್ಟ್ ಏನು ಹೇಳ್ತಿದ್ದಾರೆ ಕ್ವಶನಲ್ಲಿ, ಆ ಸಂಖ್ಯೆಗಳಲ್ಲಿ ಈಗೇನಿದೆ ಈ ಆರ್ಡರ್ ಆಗಿ ಒಂದಾದ್ಮೇಲೆ ಒಂದು ಸಂಖ್ಯೆಗಳು, ಈ ಸಂಖ್ಯೆಗಳಲ್ಲಿ ಅತಿ ದೊಡ್ಡ ಸಂಖ್ಯೆ ಯಾವುದು ಅಂತ ಕೇಳ್ತಿದ್ದಾರೆ. ಇದು ನಿಮಗೆ ಹೋಮ್ವರ್ಕ್ ನಂಬರ್ 3. ಓಕೆ, ಹೋಮ್ವರ್ಕ್ ನಂಬರ್ 3 ಆಗಿದೆ ಇದು. ಏನು ಮಾಡಬೇಕು ನೀವು ಈಗ? ಈ 21 ಏನಿದೆ, ಈ 21ರದ ಹಿಂದಿನ ಸಂಖ್ಯೆ, ಈ 21ರ ಹಿಂದೆ 2 ಸಂಖ್ಯೆ ಯಾವುದು ಬೆಸ ಸಂಖ್ಯೆ ಇದೆ, ಇನ್ನು ನೆಕ್ಸ್ಟ್ 21ರ ಮುಂದೆ 2 ಯಾವ ಬೆಸ ಸಂಖ್ಯೆ ಇದೆ ಅನ್ನೋದನ್ನ ಬರ್ಕೊಂಡು, ಇನ್ನು ನೆಕ್ಸ್ಟು ಅದರಲ್ಲಿ ಯಾವುದು, ಈ 5 ಸಂಖ್ಯೆಗಳಲ್ಲಿ ಯಾವುದು ದೊಡ್ಡ ಸಂಖ್ಯೆ ಆಗುತ್ತೆ ಅನ್ನೋದನ್ನ ನೀವು ಕಾಮೆಂಟ್ ಮಾಡಿ ಹೇಳಿ. ನಾನು ಹೇಳ್ಕೊಟ್ಟಿದ್ದೀನಿ ಏನು ಮಾಡಬೇಕು ಅನ್ನೋದನ್ನ. ಇನ್ನು ನೆಕ್ಸ್ಟ್ ಕ್ವಶನ್ ಏನಿದೆ, ಲಾಸ್ಟ್ ಫೈನಲ್ ಕ್ವಶನು, 10ರ ಮೊದಲ 4 ಗುಣಾಕಾರಗಳ ಸರಾಸರಿ ಎಷ್ಟು ಅಂತ ಕೇಳಿದ್ದಾರೆ. ಏನಿದೆ 10ರ ಮೊದಲ 4 ಗುಣಾಕಾರಗಳ ಸಂಖ್ಯೆ ಅಂದರೆ ಮೊದಲು ಯಾವುದಾಗುತ್ತೆ? 10ರ 4 ಗುಣಾಕಾರಗಳು, ಮೊದಲ 4 ಗುಣಾಕಾರಗಳು ಅನ್ನೋದನ್ನ ನೋಡ್ಕೋಬೇಕು. ಎಷ್ಟಾಗುತ್ತೆ? ಯಾವ್ಯಾವುದಾಗುತ್ತೆ? 10 + 20 + 30 + 40. ಏನಿದೆ ಈ 10 + 20 30 40 ಇದು 10ರ ಮೊದಲ 4 ಗುಣಾಕಾರಗಳಾಗಿವೆ. ಈಗ ನಮಗೆ ಸರಾಸರಿ ಬೇಕು. ಸರಾಸರಿ ಬೇಕು ಅಂದರೆ ಏನು ಮಾಡಬೇಕು? ಟೋಟಲ್ ಎಷ್ಟು ಸಂಖ್ಯೆ ಇದೆ ಅನ್ನೋದನ್ನು ಮೊತ್ತ ಮಾಡಿಕೊಂಡು ಎಷ್ಟು ನಂಬರ್ ಇದೆ ಅದರಿಂದ ಡಿವೈಡ್ ಮಾಡಬೇಕು. ಎಷ್ಟು ಬರುತ್ತೆ? 10 + 20 30, 30 + 30 60, 60 + 40 ಎಷ್ಟಾಗುತ್ತೆ? 100 ಆಗುತ್ತೆ, 100. ನೆಕ್ಸ್ಟು ಎಷ್ಟು ನಂಬರ್ ಇದೆ, ಎಷ್ಟು ಸಂಖ್ಯೆಗಳಿವೆ? 4 ಸಂಖ್ಯೆಗಳಿವೆ. 4 ನಂಬರ್ ಅಂತ ಅವರೇ ಹೇಳಿದ್ದಾರೆ. ಈಗ 4ರಿಂದ ಡಿವೈಡ್ ಮಾಡಬೇಕು. ಎಷ್ಟು ಬರುತ್ತೆ? 4 1 4 25 100 ಆಗುತ್ತೆ. ಆನ್ಸರ್ ಇಸ್ 25.
ಇನ್ನು ನೆಕ್ಸ್ಟ್ ಏನಿದೆ ಈ PDF ಏನಿದೆ, ಈ ಕ್ವಶನ್ PDF ವಿತ್ ಆನ್ಸರ್ ಜೊತೆ ನನ್ನ ಟೆಲಿಗ್ರಾಮ್ ಚಾನಲಲ್ಲಿ ಸಿಗುತ್ತೆ. ಇನ್ನೂ ಯಾರೆಲ್ಲ ಟೆಲಿಗ್ರಾಮ್ ಚಾನಲ್ ಜಾಯ್ನ್ ಆಗಿಲ್ಲ, ಈ ಕ್ಲಾಸ್ನ ಕೆಳಗೆ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಇರುತ್ತೆ, ಹೋಗಿ ಜಾಯ್ನ್ ಆಗಿ. ಇಲ್ಲಿಗೆ ಈ ಕ್ಲಾಸ್ ಎಂಡ್ ಆಯಿತು. ಯಾರೆಲ್ಲ ಕೊನೆವರೆಗೂ ಕ್ಲಾಸ್ ಕೇಳಿದಿರ ಥ್ಯಾಂಕ್ಸ್ ಫಾರ್ ವಾಚಿಂಗ್. ಇನ್ನು ಯಾರೆಲ್ಲ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಬೇಗ ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ.